Hello, my dear students. Good evening, all. Welcome to Sankalp Learning Solutions. Now you have Kannada medium session. So, ನಿಮಗೆ ಈಗ ಕನ್ನಡ ಮಾಧ್ಯಮದ ಪಾಠ ನಡೀತಾ ಇದೆ. ಇವತ್ತು ನಾವು ಭೌತಶಾಸ್ತ್ರದ ಒಂದು ಪಾಠ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅನ್ನೋ ಅಧ್ಯಾಯವನ್ನ ಕಲಿತಾ ಇದ್ದೇವೆ. ಆಯ್ತಾ? ಸೊ ನೋಡಿ ಇಲ್ಲಿ ನಮಗ್ ಗೊತ್ತಿದೆ ಅಲ್ವಾ, ಮಾನವನ ಕಣ್ಣಿನ ಬಗ್ಗೆ ನೀವು ತುಂಬಾನೇ ತಿಳ್ಕೊಂಡಿದ್ದೀರಾ ಅಲ್ವಾ. ಸೊ ಈ ಅಧ್ಯಾಯದಲ್ಲಿ ಏನ್ ಮಾಡ್ತೇವೆ ನಾವು, ಮಾನವನ ಕಣ್ಣು ಅದು ಹೇಗೆ ಕೆಲಸ ಮಾಡತ್ತೆ, ಈ ಮಾನವನ ಕಣ್ಣಿನಲ್ಲಿ ಯಾವ ಯಾವ ಭಾಗಗಳಿವೆ, ಹಾಗೆ ಆ ಭಾಗಗಳು ಏನೇನು ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಏನ್ ಮಾಡ್ತೇವೆ, ಸ್ಟಡಿ ಮಾಡ್ತೇವೆ. ಆಯ್ತಾ? ಹಾಗೆ ಕಣ್ಣು ಈಗ ಯಾವುದೇ ಭಾಗ ಆಗಿರ್ಲಿ ಮನುಷ್ಯಂದು ಏನಾಗ್ಬೇಕು, ವಯಸ್ಸಾಗ್ತಾ ಹೋದಾಗೆ ಅದರ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಇಲ್ಲಿ ನಾವು ಕಣ್ಣಿನ ಭಾಗಗಳ ಕೆಲಸವನ್ನ ತಿಳಿಯೋದ್ರ ಜೊತೆಗೆ ಆ ಕಣ್ಣಿಗೆ ಬರುವ ಕೆಲವೊಂದು ಸಮಸ್ಯೆಗಳು ಯಾವ್ಯಾವುದು, ಅದನ್ನ ನಾವು ಹೇಗೆ ಪರಿಹಾರ ಮಾಡಬೇಕು ಅನ್ನೋದನ್ನು ಕೂಡ ಏನ್ ಮಾಡ್ತೇವೆ, ಕಲಿತಾ ಹೋಗ್ತೇವೆ. ಆಯ್ತಾ? ಹಾಗೆ ಇಲ್ಲಿ ವರ್ಣಮಯ ಜಗತ್ತು ಅಂದ್ರೆ ಏನ್ ಮಾಡ್ತೇವೆ ನಾವಿಲ್ಲಿ, ಕಲರ್ಫುಲ್ ವರ್ಡ್ ಬಗ್ಗೆನೂ ಕೂಡ ಕಲಿತೇವೆ. ಇಲ್ಲಿ ಏನಾಗತ್ತೆ, ನಿಸರ್ಗದಲ್ಲಿ ಕೆಲವೊಂದು ವಿದ್ಯಮಾನಗಳನ್ನ ನಾವು ಅಬ್ಸರ್ವ್ ಮಾಡಿರ್ತೇವೆ ಅಲ್ವಾ. ಸೊ ಆ ವಿದ್ಯಮಾನಗಳು ಹೇಗೆ ಉಂಟಾಗತ್ತೆ, ಅದಕ್ಕೆ ಮೂಲ ಕಾರಣ ಏನು ಅನ್ನೋದನ್ನ ಏನ್ ಮಾಡ್ತೇವೆ, ಈ ಅಧ್ಯಾಯದಲ್ಲಿ ಕಲಿತೇವೆ. ಆಯ್ತಾ? ಸೊ ನೋಡಿ ಇಲ್ಲಿ ಮಾನವನ ಕಣ್ಣು ಅಂದ್ರೆ ಶರೀರದ ಒಂದು ಭಾಗ ಇದು, ಹೌದಾ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ಹಾಗೆ ವರ್ಣಮಯ ಜಗತ್ತು ಅನ್ನೋದು ಜಗತ್ತಲ್ಲಿ ಆಗುವ ನೈಸರ್ಗಿಕ ವಿದ್ಯಮಾನಗಳು, ಇವೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ಸೊ ಇದು ಈ ಅಧ್ಯಾಯ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅನ್ನೋದು ಜೀವಶಾಸ್ತ್ರ ಮತ್ತು ಭೌತಶಾಸ್ತ್ರಗಳ ಸಂಗಮ ಅಂತ ಹೇಳ್ತೇವೆ. ಸೊ ನಾವೀಗ ಏನ್ ಮಾಡೋಣ, ಮೊದಲನೇದಾಗಿ ಮಾನವನ ಕಣ್ಣಿನ ಬಗ್ಗೆ ಕಲಿತಾ ಹೋಗೋಣ. ಆಯ್ತಾ? ನಮ್ಗೆ ಗೊತ್ತಿದೆ ಪಂಚೇಂದ್ರಿಯಗಳು ಅಥವಾ ಜ್ಞಾನೇಂದ್ರಿಯಗಳು ಅಂತ ಹೇಳ್ತೇವೆ ಅಲ್ವಾ. ಯಾವ್ಯಾವ್ದು, ಯಾವ್ಯಾವ ಜ್ಞಾನೇಂದ್ರಿಯಗಳಿದೆ ಹೇಳಿ ನೋಡೋಣ. ಇಂದ್ರಿಯಗಳು ಅಥವಾ ಜ್ಞಾನೇಂದ್ರಿಯಗಳು ಅಂತ ಹೇಳ್ತೇವೆ ಅಲ್ವಾ. ಯಾವ್ಯಾವ್ದು, ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಮತ್ತೆ ಏನಂತ ಹೇಳ್ತೇವೆ, ಚರ್ಮ ಅಂತ ಹೇಳ್ತೇವೆ. ಹೌದಾ? ಕಣ್ಣು, ಕಿವಿ, ಮೂಗು, ಬಾಯಿ, ಅಥವಾ ಬಾಯಿ ಅಂದ್ರೆ ನಾಲಿಗೆ ಮತ್ತು ಚರ್ಮ, ಇವಿಷ್ಟನ್ನ ಏನಂತ ಹೇಳ್ತೇವೆ, ಜ್ಞಾನೇಂದ್ರಿಯಗಳು ಅಥವಾ ಪಂಚೇಂದ್ರಿಯಗಳು ಅಂತ ಕರಿತೇವೆ ಅಲ್ವಾ. ಇವುಗಳ ಕೆಲಸವನ್ನೆಲ್ಲ ನಾವು ಕಲ್ತಿದ್ದೇವೆ. ಇವು ಯಾವ್ಯಾವುದಕ್ಕೆ ವರ್ಕ್ ಆಗತ್ತೆ, ಈ ಭಾಗಗಳನ್ನ ನಾವು ಯಾವ್ಯಾವ್ದ್ರಿಂದ ಇದ್ರ ಉಪಯೋಗವನ್ನ ಏನೇನನ್ನ ಪಡ್ಕೊಳ್ತೇವೆ. ಕಣ್ಣು ಏನ್ ಮಾಡತ್ತೆ, ಜಗತ್ತನ್ನ ನೋಡೋದಕ್ಕೆ ಸಹಾಯ ಮಾಡುತ್ತೆ ಅಲ್ವಾ. ಈಗ ಒಂದು ವಸ್ತು ಇದೆ, ಇದು ಯಾವ ವಸ್ತು, ಹಾಗೆ ಯಾವ ಕಲರ್ ಅಲ್ಲಿ ಇದೆ, ಅಥವಾ ಇದು ಯಾವ ಬಣ್ಣದಲ್ಲಿದೆ ಅನ್ನೋದನ್ನ ನಾವು ಯಾವ್ದ್ರ ಮೂಲಕ ಗುರುತಿಸ್ತೇವೆ, ಕಣ್ಣಿನ ಮೂಲಕ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ತೇವೆ. ಹೌದಾ? ನಮ್ಮ ಶರೀರದಲ್ಲಿ ಎಲ್ಲ ಅಂಗಗಳು ಮುಖ್ಯನೇ, ಆದ್ರೆ ಕಣ್ಣು ವಿಶೇಷವಾದ ಅಂಗ ಅಲ್ವಾ. ಸೊ ಇದರಿಂದ ನಾವೇನ್ ಮಾಡ್ತೇವೆ, ಈ ವರ್ಣಮಯ ಜಗತ್ತನ್ನ ನೋಡ್ಬೇಕು ಅಂದ್ರೆ ನಮ್ಗೆ ಏನ್ ಬೇಕು, ಕಣ್ಣು ಬೇಕು. ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಮುಂದೆ ನೋಡೋಣ. ಆಯ್ತಾ? ಕಿವಿಯಿಂದ ಕೇಳ್ತೇವೆ, ಮೂಗಿನಿಂದ ಏನ್ ಮಾಡ್ತೇವೆ, ಉಸಿರಾಡ್ತೇವೆ, ಮತ್ತೆ ವಾಸನೆಯನ್ನ ಗ್ರಹಿಸ್ತೇವೆ. ಹೌದಾ? ಬಾಯಿಯಿಂದ ಏನ್ ಮಾಡ್ತೇವೆ, ಮಾತಾಡ್ತೇವೆ. ಬಾಯಲ್ಲಿ ಇರೋ ನಾಲಿಗೆ ಏನ್ ಮಾಡುತ್ತೆ, ಬೇರೆ ಬೇರೆ ವಸ್ತುಗಳ ರುಚಿಯನ್ನ ಹೇಳುತ್ತೆ. ಹೌದಾ? ಹಾಗೆ ಚರ್ಮ ಏನ್ ಮಾಡುತ್ತೆ, ನಮ್ಮ ದೇಹಕ್ಕೆ ರಕ್ಷಣೆ ಕೊಡುತ್ತೆ. ಹಾಗೆ ಇದು ಏನ್ ಮಾಡುತ್ತೆ, ಸ್ಪರ್ಶವನ್ನ ನಮ್ಗೆ ಕೊಡುತ್ತೆ ಅಂತ ಹೇಳ್ತೇವೆ. ಹೌದಾ? ಸೊ ಇವೆಲ್ಲವುಗಳನ್ನ ನಾವೇನಂತ ಕರಿತೇವೆ, ಜ್ಞಾನೇಂದ್ರಿಯಗಳು ಅಥವಾ ಪಂಚ ಇಂದ್ರಿಯಗಳು ಅಂತ ಕರಿತೇವೆ. ಅವುಗಳಲ್ಲಿ ಮುಖ್ಯವಾದದ್ದು ಕಣ್ಣು. ಸೊ ಆ ಕಣ್ಣಿನ ಬಗ್ಗೆ ಏನ್ ಮಾಡ್ತಾ ಇದ್ದೇವೆ ನಾವು ಈ ಅಧ್ಯಾಯದಲ್ಲಿ ಕಲಿತಾ ಇದ್ದೇವೆ. ನಮ್ಗೆ ಇಷ್ಟು ದಿನ ಗೊತ್ತಿತ್ತು ಅಲ್ವಾ, ಕಣ್ಣೇನ್ ಮಾಡತ್ತೆ, ಮುಖ್ಯವಾಗಿ ನಾವು ವಸ್ತುಗಳನ್ನ ನೋಡೋದಿಕ್ಕೆ, ಬಣ್ಣಗಳನ್ನ ಗ್ರಹಿಸೋದಿಕ್ಕೆ ಏನ್ ಮಾಡ್ತಿದ್ವಿ, ಈ ಕಣ್ಣು ಉಪಯೋಗ ಆಗ್ತಿತ್ತು. ಇದಿಷ್ಟನ್ನ ನಾವು ತಿಳ್ಕೊಂಡಿದ್ದೇವೆ ಅಲ್ವಾ. ಈ ಅಧ್ಯಾಯದಲ್ಲಿ ಏನ್ ಮಾಡ್ತೇವೆ ಅಂದ್ರೆ, ಮುಖ್ಯವಾಗಿ ಕಣ್ಣು ವಸ್ತುವನ್ನ ಗ್ರಹಿಸೋದಕ್ಕೆ ಕಣ್ಣಿನ ಬೇರೆ ಬೇರೆ ಯಾವ ಯಾವ ಅಂಗಗಳು ಸಹಾಯ ಮಾಡುತ್ತೆ, ಅಥವಾ ಯಾವ ಯಾವ ಪಾರ್ಟ್ ಇದೆ ಕಣ್ಣಿನೊಳಗಡೆ ಅನ್ನೋದನ್ನ ಏನ್ ಮಾಡ್ತೇವೆ, ಸ್ಟಡಿ ಮಾಡ್ತೇವೆ. ಸೊ ಇಲ್ಲಿ ನಾವು ಏನ್ ಮಾಡೋಣ, ಅವುಗಳನ್ನ ಒಂದೊಂದಾಗೆ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಮಾನವನ ಕಣ್ಣು,
ಮಾನವನ ಕಣ್ಣು ಒಂದು ಅತ್ಯಮೂಲ್ಯವಾದ ಮತ್ತು ಅತಿ ಸೂಕ್ಷ್ಮವಾದ ಜ್ಞಾನೇಂದ್ರಿಯ ಅನ್ನೋದನ್ನ ನಾನು ಈಗಾಗ್ಲೇ ಹೇಳಿದೆ ಅಲ್ವಾ. ಅತಿ ಸೂಕ್ಷ್ಮವಾದದ್ದು ಹೌದು ಇದು ಅಲ್ವಾ, ತುಂಬಾ ಸೆನ್ಸಿಟಿವ್ ಪಾರ್ಟ್ ಅಂತ ಹೇಳ್ತೇವೆ. ಸ್ವಲ್ಪ ಏನಾದ್ರೂ ಕಣ್ಣಿಗೆ ತಾಗಿದ್ರೆ ಎಷ್ಟು ಉರಿ ಆಗುತ್ತೆ ಅಲ್ವಾ ನಮ್ಗೆ. ಅಂದ್ರೆ ಏನಿದು ಅತಿ ಸೆನ್ಸಿಟಿವ್ ಪಾರ್ಟ್ ಅಥವಾ ಸೂಕ್ಷ್ಮವಾದ ಜ್ಞಾನೇಂದ್ರಿಯ ಆಗಿದೆ. ಸೊ ಇದು ನಮ್ಗೆ ಏನ್ ಮಾಡತ್ತೆ ಅಂದ್ರೆ ಸುತ್ತಲಿನ ಅದ್ಭುತ ಜಗತ್ತನ್ನ ಹಾಗೆ ಬಣ್ಣಗಳನ್ನ ವೀಕ್ಷಣೆ ಮಾಡೋದಕ್ಕೆ ಏನ್ ಮಾಡತ್ತೆ, ಕಣ್ಣು ಸಹಾಯ ಮಾಡತ್ತೆ, ಹೌದಲ್ವಾ. ಕಣ್ಣು ಇಲ್ಲ ಅಂದಿದ್ರೆ ಏನ್ ಮಾಡ್ತಿರ್ಲಿಲ್ಲ ನಾವು. ಈ ವರ್ಣಮಯ ಜಗತ್ತೆಷ್ಟು ಕಲರ್ಫುಲ್ ಆಗಿದೆ ಅಲ್ವಾ, ಬೇರೆ ಬೇರೆ ಬಣ್ಣದ ವಸ್ತುಗಳಿದೆ, ತುಂಬಾ ನಾವು ಜಗತ್ತಲ್ಲಿ ವರ್ಣಮಯ ಜಗತ್ತನ್ನ ನೋಡ್ಬಹುದು. ಅದನ್ನೆಲ್ಲ ನಾವು ನೋಡ್ಲಿಕ್ಕೆ ಯಾವ್ದು ಬೇಕು ನಮ್ಗೆ, ಕಣ್ಣು ಬೇಕು, ಹೌದಾ. ಕಣ್ಣಿಲ್ಲ ಅಂದಿದ್ರೆ ವಸ್ತು ಎಲ್ಲಿರುತ್ತೆ ಅಂತಾನು ಗೊತ್ತಾಗ್ತಿರ್ಲಿಲ್ಲ, ವಸ್ತು ಹೇಗಿದೆ, ಅದರ ಬಣ್ಣ ಯಾವುದು ಅನ್ನೋದು ಕೂಡ ನಮ್ಗೆ ಏನಾಗ್ತಿರ್ಲಿಲ್ಲ, ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಅವುಗಳನ್ನೆಲ್ಲ ನೋಡ್ಲಿಕ್ಕೆ ಯಾವ್ದು ಸಹಾಯ ಮಾಡುತ್ತೆ ನಮ್ಗೆ, ಕಣ್ಣು ಸಹಾಯ ಮಾಡತ್ತೆ ಅಂತ ಹೇಳ್ತೀವಿ. ಹಾಗಾದ್ರೆ ಇದು ಕಣ್ಣಾಯ್ತು. ನೋಡಿ ಇಲ್ಲಿ ಕಣ್ಣಿನ ಚಿತ್ರವನ್ನ ತೋರಿಸಿದ್ದೇನೆ ನಾನು, ಆಯ್ತಾ. ಈಗ ಜನರಲ್ ಆಗಿ ನಾವು ಕಣ್ಣನ್ನ ಹೇಗ್ ಬಿಡಿಸ್ತೇವೆ, ಒಂದು ಕಣ್ಣಿನ ಚಿತ್ರ ಬಿಡಿಸಿ ಅಂದ್ರೆ ನೀವು ಹೀಗ್ ತಗೊಳ್ತೀರಾ, ಹೌದಾ, ಹೀಗೆ ಬಿಡಿಸಿ ತೋರಿಸ್ತೇವೆ. ಇಲ್ಲಿ ಏನಿದೆ, ರೆಪ್ಪೆಗಳನ್ನ ಬಿಡಿಸ್ತೀರಾ ಅಲ್ವಾ. ಇದು ಜನರಲ್ ಆಗಿ ನಾವು ಹೊರಗಡೆ ನೋಡೋದಕ್ಕೆ ಹೀಗಿರುತ್ತೆ, ಆದ್ರೆ ಒಳಗಡೆ ಇದು ಕಣ್ಣಿನ ಒಳನೋಟ ಅಂತ ಹೇಳ್ತೇವೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಚಿತ್ರದಲ್ಲಿ ನಾನು ತೋರಿಸಿದ್ದೇನೆ. ಈ ಕಣ್ಣಿನ ಒಳನೋಟ ಅಥವಾ ಒಳಗಡೆ ಯಾವ ಯಾವ ಭಾಗಗಳಿರುತ್ತೆ, ಹಾಗೆ ಆ ಭಾಗಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವೀಗ ಏನ್ ಮಾಡೋಣ, ಸ್ಟಡಿ ಮಾಡೋಣ, ಹೌದಾ. ಜನರಲ್ ಆಗಿ ನಾವು ಹೊರಗಡೆ ಹೀಗಿರುತ್ತೆ ಕಣ್ಣು ಅಲ್ವಾ, ಕಣ್ಣಿನ ರೆಪ್ಪೆಗಳಿದೆ, ಇಲ್ಲಿ ಮೇಲ್ಗಡೆ ಏನಿರುತ್ತೆ, ಹುಬ್ಬಿರುತ್ತೆ ಅಂತ ಹೇಳ್ತೇವೆ, ಐಬ್ರೋಸ್. ಸೊ ಇದು ಕಣ್ಣಿನ ಒಳಗಡೆ, ಈ ಒಳಗಡೆ ನೋಟವನ್ನ ನಾವು ಇಲ್ಲಿ ಕಾಣಬಹುದು. ಈ ಡೈಗ್ರಾಮ್ ಅಲ್ಲಿ ಏನ್ ಮಾಡ್ತೇವೆ, ಒಳಗಡೆ ಭಾಗ, ಕಣ್ಣು ಒಳಗಡೆ ಯಾವ ಬೇರೆ ಬೇರೆ ಭಾಗಗಳಿವೆ, ಇದೇ ಇಂಪಾರ್ಟೆಂಟ್. ನಾವು ಹೊರಗಡೆಯಿಂದ ಕಣ್ಣಷ್ಟೇ ನಮಗ್ ಕಾಣಿಸುತ್ತೆ ಹೊರಗಡೆ ಚಿತ್ರದಲ್ಲಿ, ಹೌದಾ. ಅದು ಒಳಗಡೆ ಅದ್ರ ಒಳಗಡೆ ಏನೇನಿದೆ, ಆ ಒಳಗಡೆ ಇರೋ ಅಂಗಗಳ ಕಾರ್ಯ ಏನು ಅನ್ನೋದನ್ನ ನಾವು ಹೀಗೆ ತೋರಿಸಿದ್ರೆ ಗೊತ್ತಾಗೋದಿಲ್ಲ. ಇಲ್ಲಿ ನೋಡಿ ಕಣ್ಣಿನ ಒಳಗಡೆಯ ನೋಟ ಇದು, ಇಲ್ಲಿ ಬೇರೆ ಬೇರೆ ಅಂಗಗಳನ್ನ ತೋರಿಸಿದ್ದೇವೆ, ಹೌದಾ, ಬೇರೆ ಬೇರೆ ಪಾರ್ಟ್ ಇವು ಕಣ್ಣಿದು. ಇಲ್ಲಿ ಏನಿದೆ, ಕಾರ್ನಿಯಾ ಅಂತ ಹೇಳ್ತೇವೆ, ಹಾಗೆ ವರ್ಣಪಟಲ ಅಂತ ಹೇಳ್ತೇವೆ, ಹಾಗೆ ಇನ್ನೊಂದು ಅಂಗ ಯಾವುದು, ಕಣ್ಣಿನ ಪಾಪೆ ಭಾಗ, ಕಣ್ಣಿನ ಬೇರೆ ಬೇರೆ ಭಾಗಗಳು ಇವು, ಆಯ್ತಾ. ಸೊ ನೆಕ್ಸ್ಟ್ ಅಲ್ಲಿ ಏನಿದೆ, ಜಲರಸ ಧಾತು, ಇನ್ನೊಂದು ಸ್ಫಟಿಕ ಮಸೂರ ಅಂತ ಕರಿತೇವೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದನ್ನ ನಾವು ಸ್ಫಟಿಕ ಮಸೂರ ಅಥವಾ ಕ್ರಿಸ್ಟಲೈನ್ ಲೆನ್ಸ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಅಲ್ಲಿ ಏನಿದೆ, ಸೀಲಿಯರಿ ಸ್ನಾಯುಗಳು ಅಂತ ಕರಿತೇವೆ. ಇದು ರೆಟಿನಾ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ಬಾಣದ ಗುರುತನ್ನ ನೋಡ್ತಾ ಹೋಗಿ ಇವು ಅಂಗಗಳನ್ನ ಕರೆಕ್ಟ್ ಆಗಿ ಭಾಗಗಳನ್ನ ತೋರಿಸಿದ್ದೇನೆ ಇಲ್ಲಿ. ಸೊ ಇದನ್ನ ರೆಟಿನಾ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ಏನಿದೆ, ಚಾಕ್ಷುಷ ನರಗಳು ಅಂತ ಹೇಳ್ತೇವೆ. ಸೊ ಈ ನರಗಳ ಮೂಲಕ ಏನಾಗತ್ತೆ, ಫೈನಲ್ ಆಗಿ ನಮ್ಗೆ ಮೆದುಳು ಇರುತ್ತಲ್ವಾ, ಮೆದುಳಿಗೆ ಏನಾಗತ್ತೆ, ಸೆನ್ಸ್ ಹೋಗುತ್ತೆ. ಸೊ ಲಾಸ್ಟ್ ಅಲ್ಲಿ ನಾವು ವಸ್ತುಗಳನ್ನ ಏನ್ ಮಾಡ್ತೇವೆ, ಗ್ರಹಿಸ್ತೇವೆ ಅನ್ನೋದು ಮೇಲುನೋಟಕ್ಕೆ, ಆಯ್ತಾ. ಈಗ ನಾವು ಏನ್ ಮಾಡ್ತಾ ಹೋಗೋಣ ಅಂದ್ರೆ, ಈ ಬೇರೆ ಬೇರೆ ಭಾಗಗಳನ್ನ ಹೇಳಿದೆ ಅಲ್ವಾ, ಕಾರ್ನಿಯಾ, ವರ್ಣಪಟಲ, ಕಣ್ಣಿನ ಪಾಪೆ, ಜಲರಸಧಾತು, ಹೀಗೆ ತುಂಬಾ ಪಾರ್ಟ್ಸ್ ಇದೆ ಇಲ್ಲಿ ಅಲ್ವಾ. ಇವುಗಳ ಕಾರ್ಯವನ್ನ ನಾವೇನ್ ಮಾಡೋಣ, ನೋಡ್ತಾ ಹೋಗೋಣ. ಪ್ರಾಪರ್ ಆಗಿ ಇವು ಹೇಗೆ ವರ್ಕ್ ಆಗತ್ತೆ ಅನ್ನೋದು ಇಂಪಾರ್ಟೆಂಟ್. ಮೊದಲನೇದಾಗಿ ಮಾನವನ ಕಣ್ಣು ಒಂದು ಕ್ಯಾಮರಾದಂತಿದೆ ಅಂತ ಹೇಳ್ತೇವೆ, ಹೌದು. ಹೊರಗಡೆ ನಾವು ಏನ್ ಮಾಡ್ತೇವೆ, ಪಿಕ್ಚರ್ಸ್ ಅನ್ನ ಅಥವಾ ಯಾವ್ದಾದ್ರು ಒಂದು ನಿಸರ್ಗವನ್ನ ನೋಡ್ಬೇಕು ಅಂದ್ರೆ ಕಣ್ಣಿನಿಂದ ನೋಡ್ತೇವೆ. ಅದರ ಫೋಟೋ ತೆಗಿಲಿಕ್ಕೆ ಏನ್ ಮಾಡ್ತೇವೆ, ಕ್ಯಾಮರಾವನ್ನ ಬಳಸ್ತೇವೆ ಅಲ್ವಾ. ಕ್ಯಾಮರಾ ಏನ್ ಮಾಡತ್ತೆ, ಆ ಬೇರೆ ಬೇರೆ ಚಿತ್ರಗಳನ್ನ, ಅದರ ಪ್ರತಿಬಿಂಬವನ್ನ ನಮ್ಗೆ ಕೊಡುತ್ತೆ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ನಮ್ಮ ಕಣ್ಣು ಕೂಡ ಕೆಲಸ ಮಾಡತ್ತೆ. ಇದು ಏನ್ ಮಾಡತ್ತೆ, ಫಸ್ಟು ವಸ್ತುವನ್ನ ನೋಡುತ್ತೆ, ಆಮೇಲೆ ಆ ವಸ್ತು ನಮ್ಗೆ ನೋಡ್ಬೇಕು, ನಾವು ನೋಡ್ಬೇಕು ಅಂದ್ರೆ ಮೊದಲೇ ಏನಾಗ್ಬೇಕು, ವಸ್ತುವಿನ ಮೇಲೆ ಬಿದ್ದ ಬೆಳಕು ವಾಪಸ್ಸು ಕಣ್ಣಿನ ಮೇಲೆ ಬೀಳ್ಬೇಕು ಅಲ್ವಾ. ಆ ಬೆಳಕು ಕಣ್ಣಿಗೆ ಬಿದ್ದು ಫೈನಲ್ ಆಗಿ ನಾವು ವಸ್ತುವನ್ನ ಹೇಗೆ ಗ್ರಹಿಸ್ತೇವೆ ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡ್ತಾ ಇದ್ದೇವೆ. ಸೊ ಅವುಗಳ ಗ್ರಹಿಕೆ ನಮ್ಗೆ ಆಗ್ಬೇಕು ಅಂದ್ರೆ ಈ ಎಲ್ಲ ಪಾರ್ಟ್ಗಳು ಏನ್ ಮಾಡ್ಬೇಕು, ಸರಿಯಾಗಿ ಅವುಗಳ ಕಾರ್ಯ ನಿರ್ವಹಿಸ್ಬೇಕು ಅಂತ ಹೇಳ್ತೇವೆ. ಸೊ ಅವುಗಳ ಕಾರ್ಯವನ್ನ ಹೇಗೆ ನಿರ್ವಹಣೆ ಮಾಡುತ್ತೆ ಅನ್ನೋದನ್ನ ನಾವೀಗ 1 by 1 ಏನ್ ಮಾಡ್ತಾ ಹೋಗೋಣ, ಸ್ಟಡಿ ಮಾಡ್ತಾ ಹೋಗೋಣ. ಆಗ್ಲೇ ಹೇಳಿದೆ ರೆಟಿನಾ ಅನ್ನೋದು ಇಲ್ಲಿದೆ, ಹೌದಾ. ಇಲ್ಲಿ
ಮುಖ್ಯವಾಗಿ ಪ್ರತಿಬಿಂಬ ಉಂಟಾಗತ್ತೆ ಅಂತ ಹೇಳ್ತೇವೆ. ಇದು ಏನ್ ಮಾಡತ್ತೆ, ಕ್ಯಾಮರಾದಲ್ಲಿ ಸ್ಕ್ರೀನ್ ಹೇಗೆ ವರ್ಕ್ ಆಗತ್ತೋ ನಮ್ಮ ಕಣ್ಣಿನಲ್ಲಿ ರೆಟಿನಾ ಹಾಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಇಲ್ಲಿ ಕಲಿಬಹುದು. ಹಾಗೆ ಕಾರ್ನಿಯಾ ಅನ್ನೋದು ಅತ್ಯಂತ ಹೊರಭಾಗ, ಕಣ್ಣಿನ ಹೊರಭಾಗ. ಇದರ ಮೂಲಕ ಏನಾಗತ್ತೆ, ಬೆಳಕು ಕಣ್ಣನ್ನ ಪ್ರವೇಶ ಮಾಡತ್ತೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಅಲ್ಲಿ ಇರೋದು ಸ್ಫಟಿಕ ಮಸೂರ, ಆಮೇಲೆ ಐರಿಸ್ ಅಥವಾ ವರ್ಣಪಟಲ ಅಂತ ಹೇಳ್ತೇವೆ. ನಂತರ ಕಣ್ಣಿನ ಪಾಪೆ, ದೃಶ್ಯ ಗ್ರಾಹಕ ಕೋಶಗಳು, ಇವು ಎಲ್ಲಿರುತ್ತೆ ಅಂದ್ರೆ ರೆಟಿನಾದಲ್ಲಿ ಇರುತ್ತೆ. ನೆಕ್ಸ್ಟ್ ಅಲ್ಲಿ ಚಾಕ್ಷುಷ ನರಗಳು, ಇವುಗಳೆಲ್ಲವನ್ನ ನಾವು ಕಣ್ಣಿನ ಪ್ರಮುಖ ಭಾಗ ಅಂತ ಹೇಳ್ತೇವೆ. ಈಗ ನಾವು ಏನ್ ಮಾಡ್ತಾ ಹೋಗೋಣ, ಈ ಭಾಗಗಳ ಒಂದೊಂದೇ ಕಾರ್ಯವೈಖರಿ ಅಥವಾ ಕಾರ್ಯವನ್ನ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಮೊದಲನೆಯದಾಗಿ ಕಾರ್ನಿಯಾ ಅಂತ ಹೇಳ್ತೇವೆ. ಹೌದಾ, ಕಾರ್ನಿಯಾ ಇಲ್ಲಿ ಬರ್ದಿದ್ದೇನೆ ನಾನು, ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಗುರುತಿಸ್ತೇವೆ. ಇದು ಅತ್ಯಂತ ಹೊರಭಾಗ, ಕಣ್ಣಿನ ಅತ್ಯಂತ ಹೊರಭಾಗವನ್ನ ಕಾರ್ನಿಯಾ ಅಂತ ಹೇಳ್ತೇವೆ. ಇದು ಏನ್ ಮಾಡತ್ತೆ, ಬೆಳಕು ಕಣ್ಣಿನ ತೆಳುವಾದ ಪೊರೆ, ಅಂದ್ರೆ ಈ ಕಾರ್ನಿಯಾ ಹೇಗಿರುತ್ತೆ ಅಂದ್ರೆ ಇದು ತೆಳುವಾದ ಪೊರೆ ಆಗಿರುತ್ತೆ ನಮ್ಮ ಕಣ್ಣಲ್ಲಿ. ಇದು ಅತ್ಯಂತ ಹೊರಭಾಗ. ಸೊ ಈ ತೆಳುವಾದ ಪೊರೆ ಕಾರ್ನಿಯಾದ ಮೂಲಕ ಏನಾಗತ್ತೆ, ಬೆಳಕು ಕಣ್ಣನ್ನ ಪ್ರವೇಶ ಮಾಡತ್ತೆ. ಸೊ ವಸ್ತುವಿನ ಮೇಲೆ ಬಿದ್ದ ಬೆಳಕು ನಮ್ಮ ಕಣ್ಣನ್ನ ಹೇಗೆ ಪ್ರವೇಶ ಮಾಡತ್ತೆ, ಅತ್ಯಂತ ಹೊರಭಾಗವಾದ ತೆಳುವಾದ ಪೊರೆ ಕಾರ್ನಿಯಾದ ಮೂಲಕ ಏನಾಗತ್ತೆ, ನಮ್ಮ ಕಣ್ಣನ್ನ ಬೆಳಕು ಪ್ರವೇಶ ಮಾಡತ್ತೆ. ಆಯ್ತಾ, ಹಾಗಾದ್ರೆ ಕಾರ್ನಿಯಾದ ಕೆಲಸ ಏನು, ಇದು ವಸ್ತುವಿನ ಬಿದ್ದ ಬೆಳಕನ್ನ ನಮ್ಮ ಕಣ್ಣಿನೊಳಗಡೆ ಏನ್ ಮಾಡತ್ತೆ, ಹೋಗೋ ಹಾಗೆ ಮಾಡೋ ಕಾರ್ಯವನ್ನ ಕಾರ್ನಿಯಾ ಮಾಡತ್ತೆ ಅಂತ ಹೇಳ್ತೇವೆ. ಸೊ ಇದು ಎಲ್ಲಿರತ್ತೆ, ಕಣ್ಣುಗುಡ್ಡೆಯ ಮುಂಭಾಗದಲ್ಲಿ ಪಾರದರ್ಶಕ ಉಬ್ಬನ್ನ ಉಂಟು ಮಾಡತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಉಬ್ಬಿದೆ, ಹೌದಾ, ಹೊರ ಪದರ ಉಬ್ಕೊಂಡಿದೆ. ಸೊ ಅದು ಏನ್ ಮಾಡತ್ತೆ, ಇದು ಕಾರ್ನಿಯಾ ಕಣ್ಣುಗುಡ್ಡೆಯ ಮುಂಭಾಗದಲ್ಲಿ ಪಾರದರ್ಶಕ ಉಬ್ಬನ್ನ ಉಂಟು ಮಾಡತ್ತೆ. ಇದು ಕೂಡ ಕಾರ್ನಿಯಾದ ಕೆಲಸ. ಇದೇನ್ ಮಾಡತ್ತೆ, ಕಣ್ಣುಗುಡ್ಡೆಯ ಮುಂಭಾಗದಲ್ಲಿ ಉಬ್ಬಾದ ಜಾಗವನ್ನ ಉಂಟು ಮಾಡತ್ತೆ. ಹಾಗೆ ಇದರ ಮುಖ್ಯ ಕಾರ್ಯ ಏನು ಅಂದ್ರೆ ಬೆಳಕನ್ನ ನಮ್ಮ ಕಣ್ಣಿನೊಳಗಡೆ ಎಂಟರ್ ಆಗೋ ಹಾಗೆ ಏನ್ ಮಾಡತ್ತೆ, ಇದು ಮಾಡತ್ತೆ. ಕಾರ್ನಿಯಾದ ಮೂಲಕ ಬೆಳಕು ನಮ್ಮ ಕಣ್ಣನ್ನ ಪ್ರವೇಶ ಮಾಡತ್ತೆ ಅಂತ ಹೇಳ್ತೇವೆ. ಆಯ್ತಾ, ಸೊ ಕಣ್ಣನ್ನು ಪ್ರವೇಶಿಸುವ ಬೆಳಕಿನ ಕಿರಣಗಳ ಹೆಚ್ಚಿನ ವಕ್ರೀಭವನ ಎಲ್ಲಾಗತ್ತೆ, ಕಾರ್ನಿಯಾದ ಹೊರಮೇಲ್ಮೈಯಲ್ಲಿ ಉಂಟಾಗತ್ತೆ. ನಾವು ಬೆಳಕು ಅಧ್ಯಾಯವನ್ನ ಕಲ್ತಿದ್ದೇವೆ ಅಲ್ವಾ, ಅಲ್ಲಿ ಏನಾಗಿತ್ತು, ಬೆಳಕಿನ ಬೇರೆ ಬೇರೆ ವಿದ್ಯಮಾನಗಳನ್ನ ಕಲ್ತಿದ್ವಿ. ಯಾವ್ಯಾವುದು, ಪ್ರತಿಫಲನ ಹಾಗೆ ವಕ್ರೀಭವನ ಅಂತ ಹೇಳ್ತೇವೆ. ಹೌದಾ, ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಅಂತ ಕರಿತೇವೆ. ರಿಫ್ರಾಕ್ಷನ್ ಅಂದ್ರೆ ಏನು, ರಿಫ್ರಾಕ್ಷನ್ ಅಂದ್ರೆ ಬೆಳಕಿನ ವಕ್ರೀಭವನ ಅಂತ ಹೇಳ್ತೇವೆ, ವಕ್ರೀಭವನ. ಸೊ ಇದ್ರ ಬಗ್ಗೆ ನಾವು ಕಲ್ತಿದ್ವಿ ಅಲ್ವಾ, ರಿಫ್ರಾಕ್ಷನ್ ಬಗ್ಗೆ ಏನ್ ಮಾಡಿದ್ದೇವೆ, ಬೆಳಕು ಅಧ್ಯಾಯದಲ್ಲಿ ಕಲ್ತಿದ್ದೇವೆ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ವಸ್ತುವಿನ ಮೇಲೆ ಬಿದ್ದ ಬೆಳಕು ಕಾರ್ನಿಯಾದ ಮೂಲಕ ಏನಾಗ್ಬೇಕು, ಕಣ್ಣನ್ನ ಪ್ರವೇಶಿಸುತ್ತೆ ಅಲ್ವಾ. ಸೊ ಪ್ರವೇಶಿಸಿದಾಗ ನಮಗೆ ಪ್ರತಿಬಿಂಬ ಉಂಟಾಗಬೇಕು. ಆ ಪ್ರತಿಬಿಂಬ ಹೇಗಾಗತ್ತೆ ಅಂದ್ರೆ ಬೆಳಕು ಕಣ್ಣನ್ನ ಪ್ರವೇಶಿಸಿದ ಕೂಡಲೇ ಪ್ರತಿಬಿಂಬ ಉಂಟಾಗೋದಿಲ್ಲ. ಇಲ್ಲಿ ಏನಾಗ್ಬೇಕು, ಆ ಪ್ರತಿಬಿಂಬ ಉಂಟಾಗಬೇಕು ಅಂದ್ರೆ ಬೆಳಕಿನ ವಕ್ರೀಭವನ ಆಗಬೇಕು ಅಥವಾ ರಿಫ್ರಾಕ್ಷನ್ ಆಗಬೇಕು ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಅದು ಹೇಗಾಗತ್ತೆ ಅನ್ನೋದನ್ನ ನಾವೇನ್ ಮಾಡೋಣ, ಮುಂದೆ ನೋಡ್ತಾ ಹೋಗೋಣ. ಕಾರ್ನಿಯಾದ ಹೊರಮೇಲ್ಮೈಯಲ್ಲಿ ಏನಾಗತ್ತೆ, ಅತಿ ಹೆಚ್ಚಿನ ವಕ್ರೀಭವನ ಆಗತ್ತೆ. ಬಿದ್ದ ಬೆಳಕು, ಹೊರಗಡೆಯಿಂದ ಬರ್ತಾ ಇರೋ ಬೆಳಕು ಕಾರ್ನಿಯಾದ ಮೂಲಕ ಕಣ್ಣನ್ನ ಪ್ರವೇಶ ಮಾಡ್ತು. ಪ್ರವೇಶಿಸಿದಾಗ ಈ ಕಾರ್ನಿಯಾ ಏನ್ ಮಾಡತ್ತೆ, ಬೆಳಕನ್ನ ಕಣ್ಣಿನೊಳಗೆ ಬಿಡುವುದರ ಜೊತೆಗೆ ಅದನ್ನ ಜಾಸ್ತಿ ವಕ್ರೀಭವನ ಆಗೋ ಹಾಗೆ ಮಾಡತ್ತೆ. ಹೌದಾ, ಸೊ ನಾವು ಇಲ್ಲಿ ನೋಡ್ತೇವೆ ವಕ್ರೀಭವನ ಅಂದ್ರೆ ನಮ್ಗೆ ಏನು ಅಂತ ಗೊತ್ತಿದೆ. ನಾವು ಏನ್ ಮಾಡಿದ್ದೇವೆ, ಲೆನ್ಸ್ ಅಥವಾ ಮಸೂರ ಮತ್ತೆ ದರ್ಪಣಗಳ ಬಗ್ಗೆ ಕಲ್ತಿದ್ವಿ ಅಲ್ವಾ. ನಿಮ್ನ ಮಸೂರ ಮತ್ತು ಪೀನ ಮಸೂರ ಅಂತ ಹೇಳ್ತೇವೆ. ಇದು ಯಾವ ಮಸೂರ, ಇದು ಇದನ್ನ ನಾವು ಪೀನ ಮಸೂರ ಅಂತ ಹೇಳ್ತೇವೆ. ಹೌದಾ, ಒಳಗಡೆ ಬೆಂಡಾಗಿದೆ, ಒಳಗಡೆ ಬೆಂಡಾಗಿದ್ರೆ ಅದನ್ನ ಪೀನ ಅಂತ ಕರಿತೇವೆ. ಎರಡು ಪಾರ್ಟ್ ಇದ್ರೆ ಅದನ್ನ ಪೀನ ಮಸೂರ ಅಂತ ಹೇಳ್ತೇವೆ. ಇಫ್ ಸಪೋಸ್ ಇಟ್ ಕಂಟೈನ್ಸ್ ಓನ್ಲಿ ಹಾಫ್ ಪೋರ್ಷನ್ ಅಂದ್ರೆ ಅರ್ಧ ಅಷ್ಟೇ ಇದ್ರೆ ಇದು ದರ್ಪಣ, ಎರಡು ಪಾರ್ಟ್ ಇದ್ರೆ ಅದನ್ನ ಪೀನ ಮಸೂರ ಅಂತ ಹೇಳ್ತೇವೆ.
ಇದನ್ನ ಡೀಟೇಲ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೇನೆ. ಯಾಕಂದ್ರೆ ಇವನ್ನೆಲ್ಲ ನಾವೇನ್ ಮಾಡಿದ್ದೇವೆ, ಲೈಟ್ ಚಾಪ್ಟರ್ ಅಲ್ಲಿ ಆಲ್ರೆಡಿ ಸ್ಟಡಿ ಮಾಡಿದ್ದೇವೆ. ಹೌದಾ? ಮಸೂರಗಳ ಬಗ್ಗೆ, ಪೀನ ಮಸೂರ ಮತ್ತೆ ನಿಮ್ನ ಮಸೂರಗಳ ಬಗ್ಗೆ ಎಲ್ಲ ನಾವೇನ್ ಮಾಡಿದ್ದೇವೆ, ಸ್ಟಡಿ ಮಾಡ್ಕೊಂಡು ಬಂದಿದ್ದೇವೆ. ಆದ್ರೂ ನಾನೇನ್ ಮಾಡಿದೆ, ಒಂದ್ಸಲ ನೆನಪು ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಏನಾಗ್ತಾ ಇದೆ, ಬೆಳಕು ಬರ್ತಾ ಇದೆ, ಹೊರಗಡೆಯಿಂದ ಬಂದ ಬೆಳಕು, ಇದು ನಿಮ್ಮ ಕಣ್ಣು ಅಂತ ಆದ್ರೆ ಇಲ್ಲಿ ಏನಿದೆ, ಮಸೂರ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದನ್ನ ನಾವು ಮಸೂರ ಅಂತ ಕರಿತೇವೆ, ಸ್ಫಟಿಕ ಮಸೂರ ಅಂತ ಕರಿತೇವೆ. ಸೊ ಕಾರ್ನಿಯಾದ ಮೂಲಕ ಒಳ ಪ್ರವೇಶಿಸಿ ಈ ಸ್ಫಟಿಕ ಮಸೂರದ ಮೇಲೆ ಬಿದ್ದಾಗ ಏನಾಗತ್ತೆ, ಈ ಮಸೂರವು ಬಿದ್ದ ಬೆಳಕನ್ನ ವಕ್ರೀಭವನಗೊಳಿಸುತ್ತೆ ಅಂತ ಹೇಳ್ತೇವೆ. ಇಲ್ಲಿ ಏನಾಗತ್ತೆ, ವಕ್ರೀಭವನ ಉಂಟಾಗತ್ತೆ. ಹೇಗ್ ಉಂಟಾಗತ್ತೆ? ವಕ್ರೀಭವನ ಅಂದ್ರೆ ಏನಾಗ್ಬೇಕು, ಬಿದ್ದ ಬೆಳಕು ಬೆಂಡಾಗತ್ತೆ. ಹೌದಾ? ಆ ಬೆಂಡಾಗಿರೋ ಬೆಳಕು ಒಂದು ಕಡೆ ಏನಾಗತ್ತೆ, ಕೂಡುತ್ತೆ. ಸೊ ಇದನ್ನ ನಾವು ಏನಂತ ಕರಿತೇವೆ, ಬೆಳಕಿನ ವಕ್ರೀಭವನ ಅಂತ ಕರಿತೇವೆ. ವಕ್ರೀಭವನ ಅಂದ್ರೆ ಬಿದ್ದ ಬೆಳಕು ಏನಾಗ್ಬೇಕು, ಮಾಧ್ಯಮದಲ್ಲಿ ಅಥವಾ ಮಸೂರಕ್ಕೆ ಬಂದಾಗ ಅದೇನಾಗ್ಬೇಕು, ಬಾಗಬೇಕು ಅಥವಾ ಬೆಂಡಾಗಬೇಕು. ಬೆಂಡಾಗಿ ಎಲ್ಲೋ ಒಂದ್ ಕಡೆ ಏನಾಗತ್ತೆ, ಜಾಯಿನ್ ಆಗತ್ತೆ. ಸೊ ಇದನ್ನ ನಾವು ಬೆಳಕಿನ ಅಧ್ಯಾಯದಲ್ಲಿ ಕಲ್ತಿದ್ದೇವೆ. ಇದು ಮಸೂರ ಗ್ಲಾಸ್ ಅಲ್ಲಿ ಏನ್ ಮಾಡಿದ್ದೇವೆ, ಗಾಜಿನ ಮಸೂರದ ಬಗ್ಗೆ ಕಲ್ತಿದ್ವಿ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮ ಕಣ್ಣಿನ ಒಳಗಡೆ ಮಸೂರ, ಇದು ಬೇರೆ ಬೇರೆ ನರ ಅಥವಾ ಜೀವಕೋಶಗಳೆಲ್ಲವನ್ನ ಸೇರಿ ಆಗಿರುತ್ತೆ. ಇದು ಗ್ಲಾಸ್ ಅಲ್ಲ, ಆಯ್ತಾ? ಆದ್ರೆ ಮಸೂರ ಹೇಗಿರುತ್ತೋ ಹಾಗೆ ಇದು ಇರುತ್ತೆ. ಕೆಲಸ ಕೂಡ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಇದು ಹೇಗೆ, ಮಸೂರ ಹೇಗೆ ಅದರ ಮೇಲೆ ಬಿದ್ದ ಬೆಳಕನ್ನ ವಕ್ರೀಭವನಗೊಳಿಸುತ್ತೋ, ಇಲ್ಲೂ ಕೂಡ ಏನಾಗತ್ತೆ, ಮಸೂರದ ಮೇಲೆ ಬೆಳಕು ಬಿದ್ದಾಗ ವಕ್ರೀಭವನಗೊಳ್ಳುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಆಗಿ ವಕ್ರೀಭವನ ಆಗತ್ತೆ ಅಂತ ಹೇಳ್ತೇವೆ. ಸೊ ಇದಿಷ್ಟು ಇಲ್ಲಿ ನಾವು ಕಲಿತೇವೆ. ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತೇವೆ ಅಂದ್ರೆ, ವಿವಿಧ ಅಂತರದಲ್ಲಿರುವ ವಸ್ತುಗಳನ್ನು ರೆಟಿನಾದ ಮೇಲೆ ಕೇಂದ್ರೀಕರಿಸಬೇಕು. ಸೊ ಈಗ ನಾವು ಕಾರ್ನಿಯಾದ ಮೂಲಕ ಬೆಳಕು ಏನಾಗ್ತಾ ಇದೆ, ಮಸೂರಕ್ಕೆ ಬರ್ತಾ ಇದೆ. ಹೌದಾ? ಈಗ ಇಲ್ಲಿ ಬಂದಿದೆ ಅಂತ ಇಟ್ಕೊಳ್ಳಿ. ಬೆಳಕು ಕಾರ್ನಿಯಾದ ಮೂಲಕ ಏನಾಯ್ತು, ಮಸೂರವನ್ನ ಪ್ರವೇಶಿಸ್ತು. ಇಲ್ಲಿ ಏನಾಗತ್ತೆ, ಸ್ವಲ್ಪ ಮಟ್ಟಿಗೆ ವಕ್ರೀಭವನ, ಅಥವಾ ಸ್ವಲ್ಪ ಅಲ್ಲ ಜಾಸ್ತಿನೇ ಆಗತ್ತೆ ಅಂತ ಹೇಳ್ತೇವೆ. ಜಾಸ್ತಿ ವಕ್ರೀಭವನ ಆಗತ್ತೆ, ಆದ್ರೆ ಕಂಪ್ಲೀಟ್ ಆಗಿ ಆಗೋದಿಲ್ಲ. ನೆಕ್ಸ್ಟ್ ಅಲ್ಲಿ ಏನಾಗತ್ತೆ, ಈ ಬೆಳಕು ಒಂದು ಕಡೆ ಕೂಡ್ಬೇಕು. ಹೌದಾ? ಒಂದು ಕಡೆ ಕೂಡ್ದಾಗ ಮಾತ್ರ ನಮಗೆ ಏನಾಗತ್ತೆ, ನಾವು ಪ್ರತಿಬಿಂಬವನ್ನ ನೋಡೋದಿಕ್ಕೆ ಸಾಧ್ಯ ಅಂತ ಹೇಳ್ತೇವೆ. ಸೊ ಅದು ಎಲ್ಲಿ ಕೂಡುತ್ತೆ ಅಂದ್ರೆ ರೆಟಿನಾದ ಮೇಲೆ ಏನಾಗತ್ತ, ಬಂದು ಪ್ರತಿಫಲನವನ್ನ ಉಂಟು ಮಾಡತ್ತೆ. ಅಂದ್ರೆ ಇಮೇಜ್ ಎಲ್ಲಿ ಫಾರ್ಮ್ ಆಗತ್ತೆ, ರೆಟಿನಾದ ಮೇಲೆ. ನಾನು ಮುಂಚೆನೆ ಹೇಳಿದೆ, ರೆಟಿನಾ ಇದು ಒಂದು ಸ್ಕ್ರೀನ್ ತರ ಕೆಲಸ ಮಾಡತ್ತೆ ಅಂತ. ಹೌದಾ? ಪರದೆಯ ತರ ಕೆಲಸ ಮಾಡತ್ತೆ. ಸೊ ಮಸೂರದಿಂದ ಮ್ಯಾಕ್ಸಿಮಮ್ ಆಗಿ ವಕ್ರೀಭವನಗೊಂಡ ಬೆಳಕು ಫೈನಲ್ ಆಗಿ ರೆಟಿನಾದಲ್ಲಿ ಕೂಡುತ್ತೆ. ಇಲ್ಲಿ ಕೂಡಿದ ಮೇಲೆ ನಮ್ಗೆ ಏನ್ ಕಾಣಿಸುತ್ತೆ, ಕೊನೆಯದಾಗಿ ವಸ್ತುವಿನ ಪ್ರತಿಬಿಂಬ ಕಾಣಿಸುತ್ತೆ ಅಂತ ಹೇಳ್ತೇವೆ. ಅದು ಹೇಗೆ ಅನ್ನೋದನ್ನ ನಾನು ಮತ್ತೆ ವಿಸ್ತಾರವಾಗಿ ಮುಂದಿನ ಭಾಗಗಳನ್ನ ಹೇಳುವಾಗ ಹೇಳ್ತೇನೆ, ಆಯ್ತಾ? ಈಗ ನೀವು ಇಷ್ಟನ್ನ ತಿಳ್ಕೊಳ್ಳಿ. ಬೆಳಕು ಕಾರ್ನಿಯಾದ ಮೂಲಕ ಕಣ್ಣನ್ನ ಪ್ರವೇಶಿಸ್ತಾ ಇದೆ. ಇಲ್ಲಿ ಏನಾಗತ್ತೆ, ವರ್ಣಪಟಲ ಮತ್ತೆ ಕಣ್ಣಿನ ಪಾಪೆ ಇದೆ. ಅದರ ಕಾರ್ಯವನ್ನ ಮುಂದೆ ಹೇಳ್ತೇನೆ. ಇವುಗಳನ್ನ ದಾಟಿಕೊಂಡು ಏನಾಗತ್ತೆ, ಮಸೂರಕ್ಕೆ ಬರುತ್ತೆ ಬೆಳಕು, ಆಯ್ತಾ? ಮಸೂರಕ್ಕೆ ಬಂದ ಬೆಳಕು, ಮಸೂರ ಏನ್ ಮಾಡತ್ತೆ, ಆ ಬೆಳಕನ್ನ ವಕ್ರೀಭವನಗೊಳಿಸುತ್ತೆ. ಎಷ್ಟು ವಕ್ರೀಭವನ ಆಗತ್ತೆ ಅಂದ್ರೆ ಮ್ಯಾಕ್ಸಿಮಮ್ ವಕ್ರೀಭವನ ಇಲ್ಲ ಆಗತ್ತೆ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಒಂದು 90% ವಕ್ರೀಭವನ ಆಯ್ತು ಅಂತ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ 100ಗೆ ಒಂದು 90% ವಕ್ರೀಭವನ ಎಲ್ಲಾಗತ್ತೆ, ಮಸೂರದಲ್ಲಿ ಆಗತ್ತೆ, ಆಯ್ತಾ? ಮಸೂರ 90% ವಕ್ರೀಭವನ ಮಾಡಿ ನಮ್ಗೆ 90% ವಕ್ರೀಭವನ ಆದ್ರೆ ಏನಾಗೋದಿಲ್ಲ, ಪ್ರತಿಫಲನ ಉಂಟಾಗೋದಿಲ್ಲ. ನಮ್ಗೆ 100ಕ್ಕೆ 100 ಏನಾಗ್ಬೇಕು, ವಕ್ರೀಭವನ ಆಗ್ಬೇಕು ಅಲ್ವಾ? ಸೊ ನೆಕ್ಸ್ಟ್ ಅಲ್ಲಿ ಏನ್ ಮಾಡತ್ತೆ, ಮಸೂರದಿಂದ ಪಾಸ್ ಆಗಿ ಬೆಳಕು ರೆಟಿನಾಕ್ಕೆ ಬರುತ್ತೆ. ಇದು ಇಲ್ಲಿದೆ, ಕಾಣಿಸ್ತಾ ಇದೆ ಅಲ್ವಾ, ಹೊರಪದರ. ರೆಟಿನಾ ಏನ್ ಮಾಡತ್ತೆ ಅಂದ್ರೆ ಇದನ್ನ 100% ಆಗಿ ಏನ್ ಮಾಡ್ತಾ ಇದೆ, ಪ್ರತಿಫಲನ ಅಥವಾ ವಕ್ರೀಭವನಗೊಳಿಸ್ತಾ ಇದೆ. ಇಲ್ಲಿ 90% ಮಸೂರದಲ್ಲಿ ವಕ್ರೀಭವನ ಆಗಿ ಬೆಳಕು ಮಸೂರವನ್ನ ದಾಟಿ ಏನಾಗ್ತಾ ಇದೆ, ರೆಟಿನಾಕ್ಕೆ ಬಂತು. ರೆಟಿನಾ ಏನ್ ಮಾಡತ್ತೆ, ಫೈನಲ್ ಪ್ರತಿಬಿಂಬ ಎಲ್ಲಿ ಉಂಟಾಗ್ಬೇಕು, ರೆಟಿನಾದಲ್ಲಿ ಉಂಟಾಗ್ಬೇಕು. ಸೊ ಇದು ಏನ್ ಮಾಡತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಅದನ್ನ ವಕ್ರೀಭವನಗೊಳಿಸಿ ರೆಟಿನಾದ ಮೇಲೆ ಏನಾಗತ್ತೆ,
ಎಲ್ಲ ಬೆಳಕಿನ ಕಿರಣಗಳು ಒಟ್ಟುಗೂಡುತ್ತೆ. ಸೊ ಅಲ್ಲಿ ಏನಾಗತ್ತೆ, ಪ್ರತಿಫಲನ ಅಲ್ಲ, ಪ್ರತಿಬಿಂಬ ಎಲ್ಲಿ ಉಂಟಾಗತ್ತೆ, ರೆಟಿನಾದ ಮೇಲೆ ಉಂಟಾಗತ್ತೆ ಅನ್ನೋದನ್ನ ಹೇಳ್ತೇವೆ. ಸೊ ಇದಿಷ್ಟು ಆಗಬೇಕು ಅಂದ್ರೆ ಕಾರ್ನಿಯಾದಿಂದ ಮಸೂರಕ್ಕೆ ಬೆಳಕು ಬರಬೇಕು, ಮಸೂರಾದಿಂದ ಏನಾಗ್ಬೇಕು, ರೆಟಿನಾಗ್ ಹೋಗ್ಬೇಕು. ಅದಷ್ಟಾಗುವಾಗ ಇಲ್ಲಿ ಮಧ್ಯದಲ್ಲಿ ಸುಮಾರು ಏನ್ ಮಾಡ್ತೇವೆ ನಾವು, ಬೇರೆ ಬೇರೆ ಭಾಗಗಳನ್ನ ನೋಡ್ತಾ ಇದ್ದೇವೆ ಅಲ್ವಾ. ಆ ಭಾಗಗಳ ಕಾರ್ಯ ಏನು ಅನ್ನೋದನ್ನ ನೋಡೋಣ. ವಿವಿಧ ಅಂತರದಲ್ಲಿರುವ ವಸ್ತುಗಳನ್ನ ರೆಟಿನಾದ ಮೇಲೆ ಕೇಂದ್ರೀಕರಿಸುತ್ತೆ. ಸೊ ಅದು ಏನ್ ಮಾಡುತ್ತೆ, ಬೇಕಾದ ಸಂಗಮ ದೂರದ ಸೂಕ್ಷ್ಮ ಹೊಂದಾಣಿಕೆಯನ್ನ ಯಾವುದು ಮಾಡುತ್ತೆ, ಸ್ಫಟಿಕ ಮಸೂರ ಮಾಡತ್ತೆ. ಅದು ಮಾಡಿನೇ ನಮ್ಗೆ ಏನಾಗತ್ತೆ, ವಕ್ರೀಭವನ ಉಂಟಾಗತ್ತೆ. ಇದಾದ್ಮೇಲೆ ಏನಾಗತ್ತೆ, ಕಣ್ಣಿನ ಮಸೂರವು ವಸ್ತುವಿನ ನೈಜ ಪ್ರತಿಬಿಂಬವನ್ನ ಏನ್ ಮಾಡತ್ತೆ, ಅಕ್ಷಿಪಟಲ ಅಥವಾ ರೆಟಿನಾ ಅಂತ ಕರಿತೇವೆ, ರೆಟಿನಾದ ಮೇಲೆ ಉಂಟಾಗತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳಿದೆ. ಹೌದಾ. ಈಗ ನಾವು ಮೇನ್ ಆಗಿ ಕಾರ್ನಿಯಾ ಮತ್ತೆ ರೆಟಿನಾ ಹಾಗೆ ಮಸೂರದ ಕೆಲಸವನ್ನ ತಿಳ್ಕೊಂಡ್ವಿ. ಇವುಗಳ ಮಧ್ಯದಲ್ಲಿ ಮತ್ತು ಒಂದಿಷ್ಟು ಏನಾಗ್ತಾ ಇದೆ, ಇಲ್ಲಿ ನಮ್ಗೆ ಬೇರೆ ಬೇರೆ ಭಾಗಗಳು ಕಾಣಿಸ್ತಾ ಇದೆ. ಅವುಗಳ ಕಾರ್ಯವನ್ನ ನೋಡೋಣ. ನೋಡಿ, ಇಲ್ಲಿ ಕಣ್ಣಿನ ಪಾಪೆ ಮತ್ತು ವರ್ಣಪಟಲ ಅಥವಾ ಈ ವರ್ಣಪಟಲವನ್ನ ಐರಿಸ್ ಅಂತ ಕರಿತೇವೆ. ವರ್ಣಪಟಲವನ್ನ ಐರಿಸ್ ಅಂತ ಕರಿತೇವೆ, ಆಯ್ತಾ. ಸೊ ಈ ವರ್ಣಪಟಲದ ಕೆಲಸ ಏನು, ಹಾಗೆ ಈ ಕಣ್ಣಿನ ಪಾಪೆ ಏನ್ ಮಾಡತ್ತೆ ಅನ್ನೋದನ್ನ ನಾವೀಗ ನೋಡೋಣ. ಮೊದಲನೆಯದಾಗಿ ಕಣ್ಣು ಕಾರ್ನಿಯಾದ ಮೂಲಕ ಬರ್ತಾ ಇದೆ, ಬಂದು ಮಸೂರಾಗೆ ತಲುಪುವ ಮುಂಚೆ ಏನಾಗತ್ತೆ, ವರ್ಣಪಟಲ ಮತ್ತೆ ಕಣ್ಣಿನ ಪಾಪೆಯನ್ನ ದಾಟಿ ಬರಬೇಕು. ಹೌದಾ. ಸೊ ಹಾಗೆ ದಾಟಿ ಬರುವಾಗ ಏನಾಗತ್ತೆ, ಇವು ಏನ್ ಕೆಲಸ ಮಾಡತ್ತೆ ಅನ್ನೋದನ್ನ ನೋಡೋಣ. ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನ ಕಣ್ಣಿನ ಪಾಪೆ ಏನ್ ಮಾಡತ್ತೆ, ನಿಯಂತ್ರಣ ಮಾಡತ್ತೆ ಅಂತ ಹೇಳ್ತೇವೆ. ಸೊ ಹೇಗೆ ನಿಯಂತ್ರಣ ಮಾಡುತ್ತೆ ಅನ್ನೋದನ್ನ ನಾನು ಹೇಳ್ತೇನೆ. ಕಣ್ಣಿನ ಪಾಪೆಯ ಕೆಲಸ ಏನು, ಕಾರ್ನಿಯಾದಿಂದ ದಾಟಿ ಒಳಗಡೆ ಬರ್ತಾ ಇರೋ ಬೆಳಕನ್ನ ಏನ್ ಮಾಡುತ್ತೆ, ಅದು ಕಣ್ಣಿನ ಪಾಪೆ ನಿಯಂತ್ರಣ ಮಾಡುತ್ತೆ. ಅಂದ್ರೆ ಹೇಗೆ, ಈಗ ಎಲ್ಲ ಸಲನು ಒಂದೇ ಪ್ರಮಾಣದ ಬೆಳಕು ನಮ್ಮ ಕಣ್ಣನ್ನ ಪ್ರವೇಶ ಮಾಡೋದಿಲ್ಲ ಅಲ್ವಾ. ಕತ್ತಲೆಯ ಪ್ರದೇಶಕ್ಕೆ ಹೋದ್ರೆ ಒಂಥರ, ಜಾಸ್ತಿ ಬ್ರೈಟ್ನೆಸ್ ಬೆಳಕಿರೋ ಜಾಗಕ್ಕೆ ಬಂದ್ರೆ ಇನ್ನೊಂಥರ. ಸೊ ಇಲ್ಲಿ ಪ್ರವೇಶಿಸುವ ಬೆಳಕಿನ ಪ್ರಮಾಣ ಏನಾಗತ್ತೆ, ಚೇಂಜ್ ಆಗತ್ತೆ. ಆ ಚೇಂಜ್ ಆದಾಗ ಏನ್ ಮಾಡತ್ತೆ, ಆ ಬೆಳಕಿನ ಪ್ರಮಾಣವನ್ನ, ಎಷ್ಟು ಪ್ರಮಾಣದ ಬೆಳಕು ಹೋಗ್ಬೇಕು ಅನ್ನೋದನ್ನ ಏನ್ ಮಾಡತ್ತೆ, ಕಣ್ಣಿನ ಪಾಪೆ ನಿಯಂತ್ರಣ ಮಾಡತ್ತೆ ಅಂತ ಹೇಳ್ತಾರೆ. ಹೇಗೆ ನಿಯಂತ್ರಣ ಮಾಡತ್ತೆ, ಈಗ ಕಣ್ಣಿನ ಪಾಪೆ ಬೆಳಕಿನ ಪ್ರಮಾಣವನ್ನ ನಿಯಂತ್ರಣ ಮಾಡೋದು ಕಣ್ಣಿನ ಪಾಪೆಯ ಕೆಲಸ ಅನ್ನೋದು ಗೊತ್ತಾಯ್ತು. ಅದು ಹೇಗೆ ನಿಯಂತ್ರಣ ಮಾಡುತ್ತೆ ಅನ್ನೋದನ್ನ ನಾವು ನೋಡೋಣ. ಸೊ ಈ ಪಾಪೆಯ ಗಾತ್ರವನ್ನ ಏನ್ ಮಾಡ್ಬೇಕು, ಬದಲಾವಣೆ ಮಾಡ್ಬೇಕು. ಹೌದಾ. ಅಂದ್ರೆ ಈಗ ಜಾಸ್ತಿ ಬೆಳಕು ಬಂದಾಗ ಪಾಪೆಯು ಏನಾಗತ್ತೆ, ಸಂಕುಚನಗೊಳ್ಳುತ್ತೆ. ಕಡಿಮೆ ಬೆಳಕು ಬಂದಾಗ ವಿಕಸನಗೊಳ್ಳುತ್ತೆ. ಹೌದಾ. ನಾವು ನೋಡ್ತೇವೆ, ಜಾಸ್ತಿ ಬ್ರೈಟ್ನೆಸ್ ಬಂದ್ಕೊಳ್ಳೋ ಒಂದೇ ಸಲ ಕಣ್ಣನ್ನ ಅಗಲ ಮಾಡ್ತೇವೆ ಅಲ್ವಾ. ಹಾಗೆ ಮಾಡೋದಕ್ಕೆ ಯಾವ್ದು ಕಾರಣ, ಕಣ್ಣಿನ ಪಾಪೆ ಏನ್ ಮಾಡತ್ತೆ, ಅದನ್ನ ಈ ವರ್ಣಪಟಲವನ್ನು, ಈ ಕಣ್ಣಿನ ಪಾಪೆಯು ಏನ್ ಮಾಡತ್ತೆ, ಬೆಳಕಿನ ಪ್ರಮಾಣವನ್ನ ನಿಯಂತ್ರಿಸುತ್ತೆ. ಹಾಗೆ ನಿಯಂತ್ರಣ ಮಾಡಬೇಕು ಅಂದ್ರೆ ಅದೇನಾಗ್ಬೇಕು, ವರ್ಣಪಟಲ ಅದನ್ನ ನಿಯಂತ್ರಣ ಮಾಡ್ಬೇಕು. ವರ್ಣಪಟಲ ಏನ್ ಮಾಡತ್ತೆ, ಈ ಪಾಪೆಯ ಪ್ರಮಾಣವನ್ನ ನಿಯಂತ್ರಿಸುತ್ತೆ. ಹಾಗಾದ್ರೆ ವರ್ಣಪಟಲದ ಕೆಲಸ ಏನು, ವರ್ಣಪಟಲ ಅಂತ ಹೇಳ್ತೇವೆ ಅಲ್ವಾ. ಮೊದಲನೇದಾಗಿ ಇದು ಏನು ಅಂತ ತಿಳ್ಕೊಳ್ಳೋಣ, ಆಮೇಲೆ ಕಾರ್ಯವನ್ನ ನೋಡೋಣ. ಸೊ ಈಗ ಇಲ್ಲಿ ಕಣ್ಣಿನ ಪಾಪೆಯ ನಿಯಂತ್ರಣವನ್ನ ವರ್ಣಪಟಲ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೇವೆ ಅಲ್ವಾ. ಹಾಗಾದ್ರೆ ವರ್ಣಪಟಲ ಅಥವಾ ಐರಿಸ್ ಅಂದ್ರೆ ಏನು, ನೀವು ಕಣ್ಣನ್ನ ನಾವು ನಾರ್ಮಲ್ ಆಗಿ ಹೀಗೆ ಬಿಡಿಸ್ತೇವೆ. ಹೌದಾ. ಇಲ್ಲಿ ಇದನ್ನ ನಾವು ಏನಂತ ಕರಿತೇವೆ, ಐರಿಸ್ ಅಥವಾ ವರ್ಣ ಪಟಲ ಅಂತ ಹೇಳ್ತೇವೆ, ವರ್ಣ ಪಟಲ. ಸೊ ಇಲ್ಲಿ ಏನಾಗತ್ತೆ, ಒಳಗಡೆ ಬ್ಲ್ಯಾಕ್ ಕಲರ್ದು ಮತ್ತೊಂದು ಪಾರ್ಟ್ ಇದೆ. ಹೌದಾ. ಸೊ ಇದನ್ನ ನಾವೇನಂತ ಕರಿತೇವೆ, ಪಾಪೆ ಅಂತ ಕರಿತೇವೆ, ಕಣ್ಣಿನ ಪಾಪೆ ಅಂತ ಕರಿತೇವೆ, ಆಯ್ತಾ. ಸೊ ಈ ಪಾಪೆಯ ಕೆಲಸವನ್ನ ತಿಳ್ಕೊಂಡಿದ್ದೇವೆ. ಈ ವರ್ಣಪಟಲ ಅಂದ್ರೆ ಏನು, ವರ್ಣ ಅಂದ್ರೆ ಬಣ್ಣ, ಅಥವಾ ಇದನ್ನ ನಾವು ಏನಂತ ಕರಿತೇವೆ, ಬೇರೆ ಬೇರೆ ಬಣ್ಣವನ್ನ ವರ್ಣ ಅಂತ ಹೇಳ್ತೇವೆ. ವರ್ಣಪಟಲ ಹೇಗಿರುತ್ತೆ ಅಂದ್ರೆ, ನಾವು ಜನರಲ್ ಆಗಿ ನೋಡ್ತೇವೆ ಅಲ್ವಾ, ಕಣ್ಣನ್ನ ಹೀಗ್ ಮಾಡಿ ನೋಡಿದ್ರೆ ಇಲ್ಲಿ ಏನಿದೆ, ಒಳಗಡೆ ಪಾಪೆ ಇರುತ್ತೆ, ಅದ್ರ ಹೊರಗಡೆ ವರ್ಣಪಟಲ ಇದೆ.
ಇದು ಕಣ್ಣಿನ ಹೊರನೋಟ, ಇದು ಒಳನೋಟ. ಇದನ್ನ ಇಲ್ಲಿ ಬಿಡಿಸಿ ತೋರಿಸ್ತಾ ಇದ್ದೇನೆ. ಈ ಪಾಪೆಯನ್ನ ನಾವು ಇಲ್ಲಿ ಗುರುತಿಸ್ತೇವೆ, ವರ್ಣಪಟಲವನ್ನ ಇಲ್ಲಿ ನೋಡ್ತೇವೆ. ನಾವು ಜನರಲ್ ಆಗಿ ಬೇರೆ ಬೇರೆ ಕಲರ್ ಕಣ್ಣನ್ನ ನೋಡಿರ್ತೇವೆ, ಹೌದಾ? ಈಗ ಫಾರಿನರ್ಸ್, ಅಮೆರಿಕದವರು ಬಂದ್ರೆ ಅವರ ವರ್ಣಪಟಲ ಹೇಗಿರುತ್ತೆ? ನಮ್ ಕಣ್ ತರನೇ ಇರುತ್ತಾ? ಇಲ್ಲ, ನಮ್ದು ಬ್ರೌನ್ ಅಥವಾ ಕಂದು ಬಣ್ಣ ಅಥವಾ ಜಾಸ್ತಿ ಕಪ್ಪು ಬಣ್ಣದಲ್ಲಿ ಇರುತ್ತೆ ವರ್ಣಪಟಲ. ಆದ್ರೆ ಅಮೆರಿಕದವ್ರ ಕಣ್ಣು ಹೇಗಿರುತ್ತೆ? ಬೇರೆ ತರನೇ ಇರುತ್ತೆ, ಕಲರ್ ಸ್ವಲ್ಪ ಚೇಂಜ್ ಇರುತ್ತೆ, ಹೌದಾ? ವರ್ಣಪಟಲದ ಕಲರ್. ಅದಕ್ಕೆ ಇದನ್ನ ವರ್ಣಪಟಲ ಅಂತ ಕರಿತೇವೆ, ಬಣ್ಣದ ಪಟಲ ಅಂತ ಅರ್ಥ ಇದ್ರದ್ದು, ಹೌದಾ? ಸೊ ಕೆಲವೊಂದು ಮನುಷ್ಯರ ವರ್ಣಪಟಲದ ಕಲರು ಬೇರೆ ಬೇರೆ ಇರುತ್ತೆ, ಮೀನಿಂಗ್ ಗೊತ್ತಾಯ್ತಲ್ವಾ? ಸೊ ಇದು ವರ್ಣಪಟಲ. ಇದರ ಮುಖ್ಯ ಕಾರ್ಯ ಏನು ಅಂದ್ರೆ, ಈಗ ಬೇರೆ ಬೇರೆ ಪ್ರಮಾಣದ ಬೆಳಕು ಕಣ್ಣನ್ನ ಪ್ರವೇಶ ಮಾಡಿದಾಗ ಈ ಪಾಪೆ ಇರುತ್ತೆ ಅಲ್ವಾ, ಆ ಪಾಪೆಯ ಗಾತ್ರವನ್ನ ಏನ್ ಮಾಡತ್ತೆ? ಇದು ನಿಯಂತ್ರಣ ಮಾಡತ್ತೆ. ಯಾವುದು? ವರ್ಣಪಟಲ ಅಂತ ಹೇಳ್ತೇವೆ. ವರ್ಣಪಟಲದ ಸಹಾಯದಿಂದ ಏನಾಗತ್ತೆ? ಪಾಪೆಯ ಗಾತ್ರ ಬದಲಾವಣೆ ಆಗತ್ತೆ. ಗಾತ್ರ ಬದಲಾವಣೆ, ಪಾಪೆಯ ಗಾತ್ರ ಬದಲಾವಣೆ ಆಗಬೇಕು ಅಂದ್ರೆ ವರ್ಣಪಟಲ ಬೇಕು. ಸೊ ಆ ವರ್ಣಪಟಲ ಇಲ್ಲ ಅಂದ್ರೆ ಪಾಪೆಯ ಗಾತ್ರ ಬದಲಾವಣೆ ಆಗೋದಿಲ್ಲ. ಹಾಗಾಗ್ಲಿಲ್ಲ ಅಂದ್ರೆ ನಮ್ಮ ಕಣ್ಣನ್ನು ಬೇರೆ ಬೇರೆ ಪ್ರಮಾಣದ ಬೆಳಕು ಪ್ರವೇಶ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೇವೆ. ಸೊ ಇದು ಕಣ್ಣಿನ ಪಾಪೆ ಮತ್ತು ವರ್ಣಪಟಲದ ಕೆಲಸ ಆಯ್ತು, ಹೌದಾ? ಹಾಗಾದ್ರೆ ನೋಡಿ ಇಲ್ಲಿ ಹೇಗೆ ನಿಯಂತ್ರಣ ಮಾಡುತ್ತೆ. ಪ್ರಕಾಶಮಾನವಾದ ಬೆಳಕು ಕಣ್ಣನ್ನ ಪ್ರವೇಶಿಸಿದಾಗ ವರ್ಣಪಟಲವು ಕಣ್ಣಿನ ಪಾಪೆಯನ್ನ ಏನ್ ಮಾಡತ್ತೆ? ಕುಗ್ಗಿಸುತ್ತೆ ಅಂತ ಹೇಳ್ತೇವೆ. ಪಾಪೆಯ ಗಾತ್ರ ಕಡಿಮೆ ಆಗತ್ತೆ. ಹೌದು, ನಮಗ್ ಗೊತ್ತಿದೆ, ಜಾಸ್ತಿ ಬೆಳಕು ಒಂದೇ ಸಲ ಕಣ್ಣಿಗೆ ಬಂದ್ರೆ ಏನ್ ಮಾಡ್ತೇವೆ ನಾವು? ಹೀಗ್ ಮಾಡ್ಕೊಂಡು ಅದನ್ನ ನೋಡ್ತೇವೆ, ಹೌದಾ? ಕುಗ್ಗಿಸ್ಕೊಂಡು. ಆ ಪಾಪೆಯನ್ನ ಕುಗ್ಸೋ ಕೆಲಸವನ್ನ ಯಾರು ಮಾಡ್ತಾರೆ? ವರ್ಣಪಟಲ ಮಾಡುತ್ತೆ. ಹಾಗೆ ಕುಗ್ಗಿಸಿದಾಗ ಕಡಿಮೆ ಬೆಳಕು ಒಳ ಪ್ರವೇಶ ಮಾಡಲು ಅನುಮತಿ ಮಾಡಿಕೊಡುತ್ತೆ. ಹಾಗೆ ಮಂದ ಬೆಳಕಿನಲ್ಲಿ ವರ್ಣಪಟಲ ಏನ್ ಮಾಡತ್ತೆ? ಕಣ್ಣಿನ ಪಾಪೆಯನ್ನ ಹಿಗ್ಗಿಸುತ್ತೆ, ಹೌದಾ? ಕಡಿಮೆ ಪ್ರಮಾಣದ ಬೆಳಕು ಬಂದಾಗ ನಾವೇನ್ ಮಾಡ್ತೇವೆ? ಅಥವಾ ಸ್ವಲ್ಪ ಈಗ ಕತ್ತಲೆ ಇದೆ, ಫುಲ್ ಕತ್ಲಲ್ಲ, ಒಂಚೂರು ಕತ್ಲೆ ಇದೆ, ಅಲ್ಲಿ ಲೈಟ್ ಇಲ್ಲ ಅಂತ ಇಟ್ಕೊಳ್ಳಿ, ಅಂದ್ರೆ ಬಲ್ಬ್ ಅಥವಾ ಟ್ಯೂಬ್ ಲೈಟ್ಸ್ ಇಲ್ಲ. ನಾವೇನ್ ಮಾಡ್ತೇವೆ? ಸಣ್ಣದ ಎಲ್ಲೋ ಒಂದ್ ಕಡೆಯಿಂದ ಬೆಳಕು ಬರ್ತಾ ಇದೆ, ಆ ರೂಮಿಗೆ ಪೂರ್ತಿ ಕತ್ಲಾಗಿಲ್ಲ, ಸ್ವಲ್ಪ ಪ್ರಮಾಣದ ಬೆಳಕು ಬರ್ತಾ ಇದೆ. ಅದನ್ನ ನಾವೇನಂತ ಕರಿತೇವೆ? ಮಂದ ಬೆಳಕು ಅಂತ ಕರಿತೇವೆ, ಹೌದಾ? ಬ್ರೈಟ್ನೆಸ್ ಕಡಿಮೆ ಇರುತ್ತೆ, ಡಲ್ ಲೈಟ್ ಅಂತ ಹೇಳ್ತೇವೆ. ಆಗ ನಾವೇನ್ ಮಾಡ್ತೇವೆ? ಕಣ್ಣನ್ನ ಹೀಗೆ ಹಿಗ್ಗಿಸ್ಕೊಂಡು ನೋಡ್ತೇವೆ, ಹೌದಾ? ಹಾಗೆ ಹಿಗ್ಗಿಸೋ ಕೆಲಸವನ್ನ ಯಾರು ಮಾಡ್ತಾರೆ? ಪಾಪೆ ಮಾಡತ್ತೆ. ಅದನ್ನ ಯಾರು ಮಾಡಿಸ್ತಾರೆ? ವರ್ಣಪಟಲ ಪಾಪೆಯನ್ನ ನಿಯಂತ್ರಣ ಮಾಡುತ್ತೆ. ಸೊ ಹಿಗ್ಗಿಸೋದು ಮತ್ತೆ ಕುಗ್ಸೋದು ಅನ್ನ ಮಾಡತ್ತೆ ಅಂತ ಹೇಳ್ತೇವೆ. ಸೊ ವರ್ಣಪಟಲ ಎಂಬುದು ಕಡುಗಪ್ಪಾದ ಸ್ನಾಯುಗಳ ಒಂದು ಪದರವಾಗಿದೆ. ಇದು ಪಾಪೆಯ ಗಾತ್ರವನ್ನ ನಿಯಂತ್ರಿಸುತ್ತದೆ. ಇದು ಯಾವುದರ ಕೆಲಸ? ವರ್ಣಪಟಲದ ಕೆಲಸ. ಆವಾಗ್ಲೇ ಹೇಳಿದೆ. ಈಗ ನೀವು ಏನ್ ಮಾಡಿದೀರಾ? ಕಾರ್ನಿಯಾದ ಕೆಲಸವನ್ನ ತಿಳ್ಕೊಂಡ್ರಿ. ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತೇವೆ? ಪಾಪೆಯ ಕೆಲಸ, ಹಾಗೆ ಕಣ್ಣಿನ ವರ್ಣಪಟಲದ ಕೆಲಸವನ್ನ ಕೂಡ ತಿಳ್ಕೊಂಡಿದ್ದೀರಾ, ಹೌದಾ? ನೆಕ್ಸ್ಟ್ ಅಲ್ಲಿ ನಾವು ಏನ್ ಮಾಡೋಣ? ಮುಂದಿನ ಭಾಗವನ್ನ ನೋಡೋಣ. ಸೊ ನೆಕ್ಸ್ಟ್ ಅಲ್ಲಿ ಅಕ್ಷಿಪಟಲವು ಅಗಾಧ ಸಂಖ್ಯೆಯ ಬೆಳಕಿನ ದೃಶ್ಯಗ್ರಾಹಕ ಕೋಶಗಳನ್ನ ಏನ್ ಮಾಡತ್ತೆ? ತೆಳುಪರದೆ ಆಗಿದೆ. ಅಕ್ಷಿಪಟಲ ಅಂದ್ರೆ ಯಾವುದು? ವರ್ಣಪಟಲ ಬೇರೆ, ಅಕ್ಷಿಪಟಲ ಬೇರೆ, ಹೌದಾ? ಅಕ್ಷಿಪಟಲ ಅಂದ್ರೆ ರೆಟಿನಾ. ರೆಟಿನಾವನ್ನೇ ನಾವು ಏನಂತ ಕರಿತೇವೆ? ಅಕ್ಷಿಪಟಲ ಅಂತ ಕರಿತೇವೆ. ಸೊ ಇಲ್ಲಿ ನಾವು ರೆಟಿನಾಗೆ ಹೋಗೋಗಿಂತ ಮುಂಚೆ ಮತ್ತು ಕೆಲವೊಂದು ಭಾಗಗಳನ್ನ ತಿಳ್ಕೊಳ್ಬೇಕು, ಹೌದಾ? ಯಾವುದದು? ಕಣ್ಣಿನ ಪಾಪೆ ನೋಡಿದ್ದೇವೆ, ವರ್ಣಪಟಲ, ಕಾರ್ನಿಯಾ, ಇದಿಷ್ಟು ಗೊತ್ತಾಯ್ತು. ಸೊ ನೋಡಿ ಇಲ್ಲಿ, ಕಾರ್ನಿಯಾದಿಂದ ಬಂದ ಬೆಳಕು ವರ್ಣಪಟಲ ಮತ್ತು ಪಾಪೆಯನ್ನ ಪ್ರವೇಶಿಸುವ ಮಧ್ಯದಲ್ಲಿ ನಮಗೆ ಏನ್ ಸಿಗುತ್ತೆ? ಜಲರಸ ಧಾತುಗಳು ಸಿಗ್ತಾ ಇದೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಜಲರಸ ಧಾತು ಮತ್ತೆ ಕಾಚಕ ರಸ ಧಾತುಗಳ ಬಗ್ಗೆ ಮೆನ್ಷನ್ ಮಾಡಿಲ್ಲ, ಬಟ್ ನಾನು ಹೇಳ್ತೇನೆ, ಸರಿಯಾಗಿ ಕೇಳಿಸ್ಕೊಡಿ. ಜಲರಸ ಧಾತುಗಳು ಅಂದ್ರೆ ರಸ ಅಂತ ಹೇಳ್ತೇವೆ. ಇದು ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಲಿಕ್ವಿಡ್ ಫಾರ್ಮ್ ಅಲ್ಲಿ, ಹೌದಾ? ನೀರಿನ ರೂಪದಲ್ಲಿ ಇರುತ್ತೆ. ಈ ಜಲರಸ ಧಾತುಗಳನ್ನ ದಾಟಿ ಏನ್ ಮಾಡ್ಬೇಕು? ಬೆಳಕು ಮಸೂರವನ್ನ ಪ್ರವೇಶ ಮಾಡ್ಬೇಕು. ಹಾಗಾದ್ರೆ ಈ ಜಲರಸ ಧಾತುಗಳು, ಇವುಗಳ ಕೆಲಸ ಏನು? ಈಗ ಇಲ್ಲಿ ಒಂದು ಭಾಗ ಇದೆ ಅಂದ್ರೆ ಎಲ್ಲ ಭಾಗಕ್ಕೂ ಅದರದ್ದೇ ಆದ ಕೆಲಸ ಇರುತ್ತೆ, ಹೌದಾ? ಯೂಸ್ಲೆಸ್ ಪಾರ್ಟ್ ಅಂತ ಯಾವುದೂ ಇಲ್ಲ ಬಾಡಿಯಲ್ಲಿ. ಹಾಗಾದ್ರೆ ಈ ಜಲರಸ ಧಾತುಗೂ ಕೂಡ ಏನಿರ್ಬೇಕು? ಒಂದು ಕಾರ್ಯ ಇರಬೇಕು ಅಲ್ವಾ? ಈ ಜಲರಸ ಧಾತು ಏನ್ ಮಾಡತ್ತೆ? ಜಲರಸ ಧಾತು
ಮೇನ್ ಆಗಿ ಏನ್ ಮಾಡತ್ತೆ ಅಂದ್ರೆ ಇದು ನೀರಿನ ಫಾರ್ಮ್ ಅಲ್ಲಿ ಅಥವಾ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ, ಕಣ್ಣಿಗೆ ರಕ್ಷಣೆಯನ್ನ ಕೊಡುತ್ತೆ ಅಂತ ಹೇಳ್ತೇವೆ. ಜಲರಸ ಧಾತು ಏನ್ ಮಾಡತ್ತೆ, ಕಣ್ಣಿನ ರಕ್ಷಣೆ ಮಾಡತ್ತೆ. ಹಾಗಾದ್ರೆ ಹೇಗೆ ಕಣ್ಣಿನ ರಕ್ಷಣೆ ಹೇಗ್ ಮಾಡತ್ತೆ ಇದು? ಸೊ ಜಲರಸ ಧಾತು ಏನ್ ಮಾಡತ್ತೆ, ಕಣ್ಣಿನ ರಕ್ಷಣೆಯನ್ನ ಮಾಡತ್ತೆ. ಅಂದ್ರೆ ಕಣ್ಣಿಗೆ ಬೇಕಾದ ಏನ್ ಮಾಡತ್ತೆ, ಕಣ್ಣಿಗೆ ಬೇಕಾದ ಪ್ರೋಟೀನ್ ಅಂತ ಕಣ್ಣಿಗೆ ಬೇಕಾದ ಕೆಲವೊಂದು ಅಂಶಗಳನ್ನ ಇದು ಏನ್ ಮಾಡತ್ತೆ, ಒದಗಿಸುತ್ತೆ ಅಂತ ಹೇಳ್ತೇವೆ. ಯಾವ್ಯಾವುದು? ಗ್ಲೂಕೋಸ್ ಮತ್ತೆ ಅಮೈನೋ ಆಮ್ಲಗಳಿರುತ್ತೆ ಅಲ್ವಾ, ಆ ಗ್ಲೂಕೋಸ್ ಮತ್ತೆ ಅಮೈನೋ ಆಮ್ಲಗಳನ್ನೇ ಕಣ್ಣಿಗೆ ಬೇಕಾದ ಅಂಶ ಅಂತ ಹೇಳ್ತೇವೆ. ಆ ಅಂಶಗಳನ್ನ ಏನ್ ಮಾಡುತ್ತೆ, ಜಲರಸ ಧಾತು ಕಣ್ಣಿಗೆ ಕೊಡೋದ್ರ ಮೂಲಕ ಕಣ್ಣಿನ ರಕ್ಷಣೆಯನ್ನ ಮಾಡತ್ತೆ ಅಂತ ಹೇಳ್ತೇವೆ. ಇದು ಜಲರಸ ಧಾತುವಿನ ಕಾರ್ಯ. ಮೇನ್ ಆಗಿ ಏನ್ ಮಾಡತ್ತೆ, ಕಣ್ಣಿನ ರಕ್ಷಣೆಯನ್ನ ಮಾಡತ್ತೆ. ಕಣ್ಣಿಗೆ ಬೇಕಾದ ಪೋಷಕಾಂಶಗಳು ಗ್ಲೂಕೋಸ್ ಇರ್ಬೋದು, ಅಮೈನೋ ಆಮ್ಲ ಇರ್ಬೋದು, ಅದನ್ನ ಯಾರು ಸಪ್ಲೈ ಮಾಡ್ತಾರೆ, ಜಲರಸ ಧಾತು ಸಪ್ಲೈ ಮಾಡತ್ತೆ. ಸೊ ಇದು ಇದರ ಕಾರ್ಯ. ಹೌದಾ? ನೆಕ್ಸ್ಟ್ ಅಲ್ಲಿ ನಾವೇನನ್ನ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಸ್ಫಟಿಕ ಮಸೂರ. ಮಸೂರದ ಕಾರ್ಯವನ್ನ ಆಲ್ರೆಡಿ ನೋಡಿದ್ದೇವೆ ನಾವು. ಹೌದಾ? ಏನ್ ಮಾಡುತ್ತೆ ಇದು, ಬೆಳಕನ್ನ ಮ್ಯಾಕ್ಸಿಮಮ್ ಆಗಿ ವಕ್ರೀಭವನಗೊಳಿಸುತ್ತೆ ಅಂತ ಹೇಳ್ತೇವೆ. ಹೌದಾ? ವಕ್ರೀಭವನಗೊಂಡ ಬೆಳಕು ಏನಾಗ್ಬೇಕು, ರೆಟಿನಾಕ್ಕೆ ಬರ್ಬೇಕು ಅಲ್ವಾ? ರೆಟಿನಾದ ಕಾರ್ಯವನ್ನ ನೆಕ್ಸ್ಟ್ ಅಲ್ಲಿ ನೋಡೋಣ. ಸೊ ಇಲ್ಲಿ ಈಗ ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ಮಸೂರ ಆದ್ಮೇಲೆ ಸೀಲಿಯರಿ ಸ್ನಾಯುಗಳು ಅಂತ ಬರುತ್ತೆ. ಹೌದಾ? ಸೀಲಿಯರಿ ಸ್ನಾಯುಗಳು ಏನ್ ಮಾಡತ್ತೆ, ಇವುಗಳ ಮುಖ್ಯ ಕಾರ್ಯ ಏನು ಅನ್ನೋದನ್ನ ನೋಡಿ. ಈ ಸೀಲಿಯರಿ ಸ್ನಾಯುಗಳು ಮಸೂರವನ್ನ ಕಂಟ್ರೋಲ್ ಮಾಡತ್ತೆ ಅಂತ ಹೇಳ್ತೇವೆ. ಮಸೂರದ ಗಾತ್ರ ಅಂದ್ರೆ ಮಸೂರವನ್ನ ದಪ್ಪ ಮಾಡೋದು, ಹಾಗೆ ಅದನ್ನ ತೆಳ್ಳಗ್ ಮಾಡೋ ಕೆಲಸವನ್ನ ಯಾರು ಮಾಡ್ತಾರೆ, ಸಿಲಿಯರಿ ಸ್ನಾಯುಗಳು. ಅಂದ್ರೆ ಅದರ ಥಿಕ್ನೆಸ್ ಅನ್ನ ಜಾಸ್ತಿ ಮತ್ತೆ ಕಡಿಮೆ ಮಾಡತ್ತೆ ಅಂತ ಹೇಳ್ತೇವೆ ಈ ಸಿಲಿಯರಿ ಸ್ನಾಯುಗಳು. ಹಾಗ್ ಮಾಡ್ಲಿಲ್ಲ ಅಂದ್ರೆ ಏನಾಗೋದಿಲ್ಲ, ನಮ್ಗೆ ಕಣ್ಣಿನ ಹೊಂದಾಣಿಕೆ ಸಾಧ್ಯ ಇಲ್ಲ. ಕಣ್ಣು ಏನಾಗ್ಬೇಕು, ಎಲ್ಲಾ ರೀತಿಯ ಈ ಮಸೂರ ಏನ್ ಮಾಡತ್ತೆ ಅಂದ್ರೆ ವಕ್ರೀಭವನಗೊಳಿಸುತ್ತೆ ಬೆಳಕನ್ನ. ವಕ್ರೀಭವನಗೊಳ್ಬೇಕು ಅಂದ್ರೆ ಸಂಗಮ ದೂರವನ್ನ ಅಡ್ಜಸ್ಟ್ ಮಾಡ್ಬೇಕು. ಹೌದಾ? ಸಂಗಮ ದೂರ ಅಂದ್ರೆ ಏನು, ಇದನ್ನು ಕೂಡ ಬೆಳಕಿನ ಅಧ್ಯಾಯದಲ್ಲಿ ಕಲ್ತಿದ್ದೀರಾ. ಒಂದ್ಸಲ ನೆನಪು ಮಾಡ್ಕೊಳ್ಳಿ, ಸಂಗಮ ದೂರವನ್ನ ನಾವು ಹೇಗೆ ತೋರಿಸ್ತೇವೆ. ಈಗ ಇಲ್ಲಿ ಬೆಳಕು ಏನಾಗ್ತಾ ಇದೆ, ಬೀಳ್ತಾ ಇದೆ, ಇದನ್ನ ನಾವು ಪ್ರಧಾನ ಅಕ್ಷ ಅಂತ ಹೇಳ್ತೇವೆ. ಬೆಳಕು ಎಲ್ಲ ಬಂದು ಇಲ್ಲಿ ಕೂಡ್ತಾ ಇದೆ. ಹೌದಾ? ಇದನ್ನ ಪ್ರಧಾನ ಅಕ್ಷ ಅಂತ ಹೇಳ್ತೇವೆ. ಸೊ ಇಲ್ಲಿ ನಾನು ಇನ್ನೊಂದ್ಸಲ ನೆನಪು ಮಾಡ್ತೇನೆ ನೋಡಿ, ಇದು ಆಲ್ರೆಡಿ ನೀವು ಕಲ್ತಿದ್ದೀರಾ. ಈಗ ಇಲ್ಲಿ ಒಂದು ಪೀನ ಮಸೂರ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿಂದ ಬೆಳಕು ಬರ್ತಾ ಇದೆ, ಈ ಮಸೂರದ ಮೂಲಕ ಏನಾಗ್ತಾ ಇದೆ, ಪಾಸ್ ಆಗ್ತಾ ಇದೆ. ಪಾಸ್ ಆಗಿ ಏನಾಗತ್ತೆ, ವಕ್ರೀಭವನ ಆಗತ್ತೆ ಅಂತ ಹೇಳ್ತೇವೆ. ಹೌದಾ? ಸೊ ಈಗ ವಕ್ರೀಭವನ ಆಯ್ತು. ಇದನ್ನ ಏನಂತ ಕರಿತೇವೆ, ಪ್ರಧಾನ ಅಕ್ಷ ಅಂತ ಹೇಳ್ತೇವೆ. ಸೊ ಇಲ್ಲಿ ಏನಾಯ್ತು, ಕೂಡಿದೆ. ಈ ಪ್ರಧಾನ ಅಕ್ಷದಿಂದ ಇಲ್ಲಿಂದ ಇಲ್ಲಿಗೆ ಇರುವ ಡಿಸ್ಟೆನ್ಸ್ ಅನ್ನ ನಾವು ಏನಂತ ಕರಿತೇವೆ, ಸಂಗಮ ದೂರ ಅಥವಾ ಫೋಕಲ್ ಲೆಂತ್ ಅಂತ ಹೇಳ್ತೇವೆ. ಹೌದಾ? ಇಂಗ್ಲಿಷ್ ಅಲ್ಲಿ ಫೋಕಲ್ ಲೆಂತ್, ಇದನ್ನ ಸಂಗಮ ದೂರ ಅಂತ ಕರಿತೇವೆ. ಮೇನ್ ಆಗಿ ಇಲ್ಲಿಂದ ಇಲ್ಲಿಯವರೆಗೆ ಇರುವ ಡಿಸ್ಟೆನ್ಸ್ ಅನ್ನ ಸಂಗಮ ದೂರ ಅಂತ ಹೇಳ್ತೇವೆ. ಇದನ್ನು ಆಲ್ರೆಡಿ ಬೆಳಕು ಅಧ್ಯಾಯದಲ್ಲಿ ಕಲ್ತಿದ್ದೇವೆ. ಜಸ್ಟ್ ಇದನ್ನ ನೆನಪು ಮಾಡ್ಕೊಳ್ಳಿ ಒಂದ್ಸಲ, ಆಯ್ತಾ? ಸೊ ಈ ಸಂಗಮ ದೂರವನ್ನ ಅಡ್ಜಸ್ಟ್ ಮಾಡಬೇಕು. ಆ ಅಡ್ಜಸ್ಟ್ ಮಾಡೋ ಕೆಲಸ ಯಾರು ಮಾಡ್ತಾರೆ, ಸೀಲಿಯರಿ ಸ್ನಾಯುಗಳು ಮಾಡುತ್ತೆ. ಹೇಗ್ ಮಾಡುತ್ತೆ ಅಂದ್ರೆ ಮಸೂರದ ಥಿಕ್ನೆಸ್ ಅನ್ನ ಚೇಂಜ್ ಮಾಡುತ್ತೆ. ಅಂದ್ರೆ ಅದರ ಸಂಕುಚನ ಮತ್ತೆ ವಿಕಸನ, ಅಥವಾ ಅದು ದಪ್ಪ ಮತ್ತೆ ತೆಳುವಾಗುವ ಹಾಗೆ ಈ ಸೀಲಿಯರಿ ಸ್ನಾಯುಗಳು ಮಾಡತ್ತೆ. ಹಾಗಾಗೋದ್ರಿಂದ ಮಸೂರ ಫೋಕಲ್ ಲೆಂತ್ ಏನಾಗತ್ತೆ, ಮಸೂರದ ಸಂಗಮ ದೂರ ಅಡ್ಜಸ್ಟ್ ಆಗತ್ತೆ. ಸೊ ಇದು ಸೀಲಿಯರಿ ಸ್ನಾಯುಗಳ ಕಾರ್ಯ. ಇಲ್ಲಿಗೆ ನಾವು ಇದಿಷ್ಟು ಪಾರ್ಟ್ ಅನ್ನ ನೋಡಿದ್ದೇವೆ. ಹೌದಾ? ಇನ್ನು ಉಳಿದಿದ್ದು ಯಾವುದು, ರೆಟಿನಾ, ಚಾಕ್ಷುಷ ನರಗಳು, ಹಾಗೆ ಕಾಚಕ ರಸ ಧಾತುಗಳು ಅಂತ ಹೇಳ್ತೇವೆ. ಸೊ ಈ ಕಾಚಕ ರಸ ಧಾತುಗಳ ಬಗ್ಗೂ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಇದು ಕೂಡ ಒಂದು ಭಾಗ. ಇದರ ಕೆಲಸ ಕೂಡ ಪರ್ಟಿಕ್ಯುಲರ್ ಆಗಿ ಇದೇ ಕೆಲಸವನ್ನ ಮಾಡತ್ತೆ ಅನ್ನೋದನ್ನ ನಾವು ಸ್ಟಡಿ ಮಾಡ್ಲೇಬೇಕು. ಕಾಚಕ ರಸಧಾತುಗಳು ಅಂತ ಬಂದ್ರೆ ಮತ್ತೆ ಇದು ನೀರಿನಿಂದ ಆವರಿಸಿದೆ ಅಂತ ಹೇಳ್ತೇವೆ. ಈ ಕಾಚಕ ರಸಧಾತುಗಳು ಆಲ್ಮೋಸ್ಟ್ 99% ನೀರಿರುತ್ತೆ. ಆಯ್ತಾ? ಇದು ಏನ್ ಮಾಡತ್ತೆ, ಮತ್ತೆ ಕಣ್ಣಿನ ರಕ್ಷಣೆಯನ್ನ ಮಾಡತ್ತೆ ಈ ಕಾಚಕ ರಸಧಾತು.
ನೀರಿರುತ್ತೆ ಅಲ್ವಾ ಇಲ್ಲೇ, ಸೊ ಕಣ್ಣನ್ನ ರಕ್ಷಣೆ ಮಾಡುತ್ತೆ. ಹೇಗೆ ಜಲರಸ ಧಾತುಗಳು ಕಣ್ಣಿನ ರಕ್ಷಣೆ ಮಾಡುತ್ತಾ ಹಾಗೆ ಕಾಚಕ ರಸ ಧಾತುಗಳು ಕೂಡ ಕಣ್ಣಿನ ರಕ್ಷಣೆಯನ್ನ ಮಾಡುತ್ತೆ. ಆದ್ರೆ ರಕ್ಷಣೆ ಮಾಡೋ ಕಾರ್ಯವೈಖರಿ ಸ್ವಲ್ಪ ಚೇಂಜ್ ಇದೆ. ಜಲರಸ ಧಾತು ಏನ್ ಮಾಡಿತ್ತು, ಕಣ್ಣಿಗೆ ಬೇಕಾದ ಪೋಷಕಾಂಶಗಳನ್ನ ಒದಗಿಸಿತ್ತು. ಕಾಚಕ ರಸ ಧಾತು ಏನ್ ಮಾಡತ್ತೆ ಅಂದ್ರೆ ಈ ನೀರಿನ ಅಂಶ ಇರುತ್ತೆ ಅಲ್ವಾ 99%, ಸೊ ಅದು ಏನ್ ಮಾಡುತ್ತೆ, ಕಣ್ಣಿನ ರಕ್ಷಣೆ ಮಾಡುತ್ತೆ. ಹೇಗ್ ಮಾಡುತ್ತೆ ಅಂತ ನೋಡಿದ್ರೆ, ಕಣ್ಣಿನ ರಕ್ಷಣೆಯ ಜೊತೆಗೆ ಇಲ್ಲಿ ಮಸೂರದಿಂದ ವಕ್ರೀಭವನಗೊಂಡ ಬೆಳಕು ಫೈನಲ್ ಆಗಿ ಎಲ್ಲಿ ಬೀಳ್ಬೇಕು, ರೆಟಿನಾದ ಮೇಲೆ ಸೇರ್ಬೇಕು. ಹೌದಾ, ರೆಟಿನಾದ ಮೇಲೆ ಒಂದು ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಎಲ್ಲ ಬೆಳಕು ಬಂದು ವಕ್ರೀಭವನ ಆಗತ್ತೆ. ಯಾವ್ದ್ರ ಮೇಲೆ, ರೆಟಿನಾದ ಮೇಲೆ. ಸೊ ಹಾಗೆ ಆಗೋದಿಕ್ಕೆ ಏನ್ ಮಾಡತ್ತೆ, ಈ ಕಾಚಕ ರಸಧಾತು ಸಹಾಯ ಮಾಡತ್ತೆ. ಮಸೂರದಿಂದ ರೆಟಿನಾದ ತನಕ ಟೋಟಲ್ ವಕ್ರೀಭವನ ಆಗಬೇಕು, ಪ್ರತಿಬಿಂಬ ಉಂಟಾಗಬೇಕು ಅಂದ್ರೆ ಈ ಕಾಚಕ ರಸಧಾತು ಕೂಡ ಏನ್ ಮಾಡತ್ತೆ, ಸಹಾಯ ಮಾಡತ್ತೆ. ಇದನ್ನ ಸರಿಯಾಗಿ ರೆಟಿನಾದ ಮೇಲೆ ವಕ್ರೀಭವನಗೊಳಿಸುತ್ತೆ ಅನ್ನೋದನ್ನ ಕಾಚಕ ರಸಧಾತುವಿನ ಕಾರ್ಯ ಅಂತ ಕರಿತೇವೆ. ಸೊ ಹಾಗಾದ್ರೆ ನೆಕ್ಸ್ಟ್ ಅಲ್ಲಿ ಬರೋದು ಏನು, ಫೈನಲ್ ಪಾರ್ಟ್ ರೆಟಿನಾ. ಹೌದಾ, ನಾಟ್ ಫೈನಲ್, ಮೇಜರ್ ಪಾರ್ಟ್ಸ್ ಅಲ್ಲಿ ರೆಟಿನಾ ಒಂದು ಅತ್ಯುತ್ತಮ ಅಂಗ ಅಂತ ಹೇಳ್ತೇವೆ. ಯಾಕಂದ್ರೆ ವಕ್ರೀಭವನಗೊಂಡ ಬೆಳಕು ನಮ್ಮ ರೆಟಿನಾದ ಮೇಲೆ ಬಿದ್ದಾಗ ಮಾತ್ರ ನಮ್ಗೆ ಏನಾಗತ್ತೆ, ವಸ್ತುಗಳು ಕಾಣಿಸುತ್ತೆ. ಅಂದ್ರೆ ಇಲ್ಲಿ ಸ್ಕ್ರೀನ್ ತರ ವರ್ಕ್ ಮಾಡುತ್ತೆ. ಫೈನಲ್ ಪ್ರತಿಬಿಂಬ ಎಲ್ಲುಂಟಾಗತ್ತೆ, ಈ ರೆಟಿನಾದ ಮೇಲೆ ಉಂಟಾಗತ್ತೆ. ಹಾಗಾದ್ರೆ ಈ ರೆಟಿನಾ ಏನ್ ಮಾಡತ್ತೆ, ಹೇಗೆ ಪ್ರತಿಬಿಂಬವನ್ನ ಉಂಟು ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಸೊ ನೋಡಿ, ಇಲ್ಲಿ ರೆಟಿನಾದ ಕಾರ್ಯನಿರ್ವಹಣೆ. ರೆಟಿನಾ ಕಣ್ಣಿನ ಹಿಂಭಾಗದಲ್ಲಿರುವ ಬೆಳಕಿಗೆ ಸಂವೇದನಾಶೀಲವಾದ ಒಂದು ತೆಳುವಾದ ಪೊರೆ ಅಂತ ಹೇಳ್ತೇವೆ. ಇದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಹೌದಾ, ಆಲ್ರೆಡಿ ಏನ್ ಮಾಡಿದ್ದೇನೆ, ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಕ್ಯಾಮರಾದ ಫಿಲ್ಮ್ನಂತೆ ಕಾರ್ಯನಿರ್ವಹಿಸುತ್ತೆ. ಇಲ್ಲಿ ಏನಾಗತ್ತೆ, ಬೆಳಕು ಕಣ್ಣಿನ ಪಾರದರ್ಶಕ ಭಾಗಗಳು ಅಂದ್ರೆ ಈಗ ಆಲ್ರೆಡಿ ಹೇಳಿದ್ದು ಕಾರ್ನಿಯ, ಕಣ್ಣಿನ ಪಾಪೆ, ಮಸೂರ ಇವುಗಳೆಲ್ಲವನ್ನ ದಾಟಿಕೊಂಡು, ಮಸೂರವನ್ನ ದಾಟ್ಕೊಂಡು ಫೈನಲ್ ಆಗಿ ಎಲ್ಲಿ ಬರುತ್ತೆ, ರೆಟಿನಾಕ್ಕೆ ಬರುತ್ತೆ. ಹೌದಾ, ಆಗ ನಮಗೆ ಪ್ರತಿಬಿಂಬ ಉಂಟಾಗಬೇಕು ಅಂದ್ರೆ ರೆಟಿನಾದಲ್ಲಿ ಏನಾಗತ್ತೆ ಅನ್ನೋದನ್ನ ನೋಡೋಣ. ರೆಟಿನಾ ಹೇಗೆ ಪ್ರತಿಬಿಂಬವನ್ನ ಕೊಡುತ್ತೆ ಅಂದ್ರೆ, ರೆಟಿನಾದಲ್ಲಿ ಮುಖ್ಯವಾಗಿ 2 ತರದ ಜೀವಕೋಶಗಳಿರುತ್ತೆ. ಆಯ್ತಾ, ಅವುಗಳನ್ನ ಕೋನ್ ಕೋಶಗಳು ಮತ್ತೆ ರಾಡ್ ಕೋಶಗಳು ಅಂತ ಹೇಳ್ತೇವೆ. ಕೋನ ಅಂದ್ರೆ ಏನು, ಶಂಕು ಅಂತ ಹೇಳ್ತೇವೆ ಕನ್ನಡದಲ್ಲಿ. ಹೌದಾ, ಕೋನ ಅಂದ್ರೆ ಶಂಕು ಕೋಶಗಳು, ರಾಡ್ ಅಂದ್ರೆ ಕಂಬ ಕೋಶಗಳು ಅಂತ ಅಥವಾ ಕಂಬಿ ಅಂತ ಹೇಳ್ತೇವೆ. ಕಂಬಿ ಕೋಶಗಳು ಅಂತ ಕರಿತೇವೆ ಕನ್ನಡದಲ್ಲಿ. ಇವು 2 ಎಲ್ಲಿರುತ್ತೆ, ರೆಟಿನಾದಲ್ಲಿ ಇರುತ್ತೆ. ರೆಟಿನಾವು ಮುಖ್ಯವಾಗಿ 2 ತರದ ಜೀವಕೋಶಗಳನ್ನ ಹೊಂದಿದೆ. ಒಂದು ಶಂಕು ಜೀವಕೋಶ ಆದ್ರೆ ಇನ್ನೊಂದು ಕಂಬಿ ಕೋಶಗಳು ಅಂತ ಹೇಳ್ತೇವೆ. ಸೊ ಇವುಗಳು ಇರೋದ್ರಿಂದಲೇ ರೆಟಿನಾವು ನಮಗೆ ಪ್ರತಿಬಿಂಬವನ್ನ ಕೊಡುತ್ತೆ. ಇವುಗಳು ಏನ್ ಮಾಡತ್ತೆ, ಸೊ ಅಲ್ಲಿ ರೆಟಿನಾದ ಅಲ್ಲಿ ಬೆಳಕು ರೆಟಿನಾಕ್ಕೆ ಬಂದಾಗ ಅವುಗಳಲ್ಲಿರುವ ಶಂಕು ಕೋಶಗಳು ಏನ್ ಮಾಡತ್ತೆ ಅಂದ್ರೆ ಬಣ್ಣವನ್ನ ಗ್ರಹಿಸುತ್ತೆ ಅಂತ ಹೇಳ್ತೇವೆ. ಹೌದಲ್ವಾ, ನಮ್ಗೆ ಬರ್ತಾ ಇರೋ ವಸ್ತು, ಕಾಣಿಸ್ತಾ ಇರೋ ವಸ್ತು ಫೈನಲ್ ಆಗಿ ಕಾಣೋದು ರೆಟಿನಾದ ಮೇಲೆ ವಕ್ರೀಭವನ ಆದಾಗ. ಆ ರೆಟಿನಾ ವಕ್ರೀಭವನ ಆಯ್ತು ಅನ್ನೋದನ್ನ ಹೇಗೆ ಹೇಳುತ್ತೆ, ಯಾವ ವಸ್ತು ಕಾಣಿಸ್ತಾ ಇದೆ, ಅದರ ಬಣ್ಣ ಏನಿದೆ ಅನ್ನೋದನ್ನ ಯಾವುದು ನಿರ್ಣಯ ಮಾಡುತ್ತೆ, ಈ ರಾಡ್ ಅಥವಾ ಸಾರಿ ನಾಟ್ ರಾಡ್, ಕೋನ್, ಶಂಕು ಕೋಶಗಳು ಏನ್ ಮಾಡುತ್ತೆ, ನಿರ್ಣಯ ಮಾಡುತ್ತೆ. ಇದು ಮೇನ್ ಆಗಿ ಶಂಕು ಕೋಶ ಏನ್ ಮಾಡುತ್ತೆ, ಬಣ್ಣವನ್ನ ನಮ್ಗೆ ಗ್ರಹಿಸಲು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಅಲ್ಲಿ ಏನ್ ಮಾಡುತ್ತೆ, ಬರೀ ಬಣ್ಣ ಕಂಡ್ರೆ ಸಾಕ ವಸ್ತುವಿದು ಇಲ್ಲ ಅಲ್ವಾ, ಬೆಳಕಿನ ಪ್ರಮಾಣ ಕೂಡ ಮುಖ್ಯ. ಅದು ಕಾಣಬೇಕು ಅಂದ್ರೆ ಸರಿಯಾಗಿ ವಕ್ರೀಭವನ ಆಗಬೇಕು. ಸೊ ಆ ಬೆಳಕಿನ ಅಡ್ಜಸ್ಟ್ಮೆಂಟ್ ಏನಾಗತ್ತೆ, ಮಂದ ಬೆಳಕು ಬರ್ತಾ ಇದೆಯೋ, ಕತ್ತಲೆಯಲ್ಲಿ ಇದೆಯೋ ಅಥವಾ ಸಮ ಪ್ರಮಾಣದ ಬೆಳಕು ನಮ್ಗೆ ಸಿಗ್ತಾ ಇದೆಯೋ ಅನ್ನೋದನ್ನ ಏನ್ ಮಾಡತ್ತೆ, ಈ ಕಂಬಿ ಕೋಶಗಳು ನಿರ್ಣಯ ಮಾಡುತ್ತೆ. ಫೈನಲ್ ಆಗಿ ಶಂಕು ಕೋಶ ಮತ್ತು ಕಂಬಿ ಕೋಶಗಳು ಬಣ್ಣ ಹಾಗೂ ಬೆಳಕನ್ನ ಗ್ರಹಿಸೋದ್ರಿಂದನೇ ನಮಗೆ ಈ ರೆಟಿನಾದ ಮೇಲೆ ಏನಾಗತ್ತೆ, ಪ್ರತಿಬಿಂಬ ಉಂಟಾಗತ್ತೆ ಅನ್ನೋದನ್ನ ನಾವು ಸ್ಟಡಿ ಮಾಡ್ತೇವೆ. ಆಯ್ತಾ, ಸೊ ಇದಿಷ್ಟು ಏನಿದು ರೆಟಿನಾದ ಕೆಲಸ. ಇಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ 2-3 ಕೆಲಸವನ್ನ ಅಲ್ಲಿ ಫೈನಲ್ ಆಗಿ ಹೇಳ್ಬಿಟ್ಟಿದ್ದಾರೆ.
ಪ್ರತಿ ಒಂದನ್ನು ಇಂಪಾರ್ಟೆಂಟ್ ಆಗಿ ಹೇಳಲಿಲ್ಲ, ಸೊ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೆಕ್ಸ್ಟ್ ಅಲ್ಲಿ ನೋಡಿ, ಚಾಕ್ಷುಷ ನರಗಳು. ರೆಟಿನಾದ ಮೇಲೆ ಪ್ರತಿಬಿಂಬ ಏನೋ ಬಂತು, ಹೌದಾ, ಇಮೇಜ್ ಫಾರ್ಮ್ ಆಗತ್ತೆ. ಬಟ್ ಆ ಇಮೇಜ್ ಹೇಗಿರುತ್ತೆ, ಇಲ್ಲಿ ನಾವು ತಲೆ ಕೆಳಗಾದ ಪ್ರತಿಬಿಂಬ ಸೃಷ್ಟಿಯಾಗತ್ತೆ ಅಂತ ಹೇಳ್ತೇವೆ. ನೋಡಿ ನೀವು ಇಲ್ಲಿ ಇಮೇಜ್ ಇದು ಈಗ ವಸ್ತು ಇದೇನಿದೆ, ಮಸೂರವನ್ನ ದಾಟ್ಕೊಂಡು ರೆಟಿನಾದ ಮೇಲೆ ಪ್ರತಿಬಿಂಬ ಉಂಟಾಯ್ತು, ಹೌದಾ. ಇಲ್ಲಿ ಉಂಟಾದ ಪ್ರತಿಬಿಂಬ ಹೀಗಿರುತ್ತೆ, ಅಂದ್ರೆ ತಲೆ ಕೆಳಗಾದ ಪ್ರತಿಬಿಂಬವನ್ನ ಉಂಟು ಮಾಡುತ್ತೆ. ಆದ್ರೆ ನಿಮ್ ಕ್ವಶನ್ ಬರ್ಬೋದು, ನಮ್ಗೆ ಕಾಣಿಸುವಾಗ ವಸ್ತು ತಲೆ ಕೆಳಗ ಕಾಣಿಸುತ್ತಾ? ಇಲ್ಲ ಅಲ್ವಾ. ಈಗ ಇದು ಪೆನ್ನಿನ ನಿಬ್ ಇಲ್ಲಿದೆ, ಎಂಡ್ ಪಾಯಿಂಟ್ ಇಲ್ಲಿದೆ, ಸರಿಯಾಗಿ ಕಾಣಿಸ್ತಾ ಇದೆ ನಮ್ಗೆ ಅಲ್ವಾ. ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ರೆಟಿನಾದ ಮೇಲೆ ಪ್ರತಿಬಿಂಬ ಉಂಟಾಗೋದು ತಲೆ ಕೆಳಗಾಗಿರುತ್ತೆ ಅನ್ನೋದನ್ನ ನಾವೇನ್ ಮಾಡ್ತೇವೆ, ಸ್ಟಡಿ ಮಾಡ್ತೇವೆ. ಹಾಗಾದ್ರೆ ಫೈನಲ್ ಆಗಿ ನಮ್ಗೆ ತಲೆ ಕೆಳಗಾದ ಪ್ರತಿಬಿಂಬ ಕಾಣೋದಿಲ್ಲ, ಸರಿ, ನೇರವಾದ ಪ್ರತಿಬಿಂಬನೇ ಕಾಣುತ್ತೆ ಅಲ್ವಾ. ಹೇಗೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ರೆಟಿನಾದಲ್ಲಿ ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಯ್ತು, ಹೌದಾ. ಅದೇನ್ ಮಾಡತ್ತೆ, ಆ ಪ್ರತಿಬಿಂಬವನ್ನ ಚಾಕ್ಷುಷ ನರಗಳಿಗೆ ಕೊಡುತ್ತೆ. ಪ್ರತಿಬಿಂಬ ಉಂಟಾಗಿ ಇಲ್ಲಿ ಏನಾಯ್ತು, ಚಾಕ್ಷುಷ ನರಗಳು ಅಂತ ಇರುತ್ತಲ್ವಾ, ಸೊ ಅವುಗಳಿಗೆ ಪ್ರತಿಬಿಂಬ ಬಂತು. ಅವುಗಳಿಗೆ ಬಂದ್ರೆ ನಮ್ಗೆ ಪ್ರತಿಬಿಂಬ ಕಾಣಿಸುತ್ತಾ? ಇಲ್ಲ. ಸೊ ಈ ನರಗಳು ಏನ್ ಮಾಡತ್ತೆ ಅಂದ್ರೆ, ರೆಟಿನಾದಿಂದ ಬಂದ ಪ್ರತಿಬಿಂಬವನ್ನ ಈ ನರಗಳು ಸ್ವೀಕರಿಸಿ ಅದನ್ನ ಏನ್ ಮಾಡುತ್ತೆ, ಅಂತಿಮವಾಗಿ ಎಲ್ಲಿ ಕೊಡುತ್ತೆ, ನಮ್ಮ ಮೆದುಳಿಗೆ ಕೊಡುತ್ತೆ ಅಂತ ಹೇಳ್ತೇವೆ. ಈ ಮೆದುಳಿನ ಕೆಲಸ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ವಸ್ತು ರೆಟಿನಾದ ಮೇಲೆ ವಸ್ತುವಿನ ಪ್ರತಿಬಿಂಬ ಬಿದ್ರೆ ಆಗ್ಲಿಲ್ಲ, ಆ ತಲೆ ಕೆಳಗಾಗಿ ಬಿಂಬ ಬಿದ್ದಿದ್ದನ್ನ ಸರಿ ಮಾಡೋರು ಯಾರು, ನಮ್ಮ ಮೆದುಳು, ಹೌದಾ. ಅದು ಹೇಗ್ ಸರಿ ಮಾಡತ್ತೆ, ಇಲ್ಲಿ ರೆಟಿನಾದಲ್ಲಿ ಉಂಟಾದ ಪ್ರತಿಬಿಂಬವು ಚಾಕ್ಷುಷ ನರಗಳ ಮೂಲಕ ಮೆದುಳಿಗೆ ಬರುತ್ತೆ. ಸೊ ಹೇಗ್ ಬರುತ್ತೆ ಅಂದ್ರೆ, ವಿದ್ಯುತ್ ಸಂಕೇತಗಳ ರೂಪದಲ್ಲಿ ಬರುತ್ತೆ, ಆಯ್ತಾ. ಪ್ರತಿಬಿಂಬ ವಿದ್ಯುತ್ ಸಂಕೇತಗಳ ರೂಪದಲ್ಲಿ ಚಾಕ್ಷುಷ ನರಗಳನ್ನ ಹಾದು ಮೆದುಳಿಗೆ ಬರುತ್ತೆ. ಆ ಮೆದುಳು ಏನ್ ಮಾಡತ್ತೆ ಅಂದ್ರೆ, ಅವುಗಳನ್ನ ಗ್ರಹಿಸಿ ಆ ಬಿಂಬವನ್ನ, ತಲೆ ಕೆಳಗಾಗಿರೋ ಬಿಂಬವನ್ನ ನೇರ ಪ್ರತಿಬಿಂಬ ಮಾಡಿ ನಮ್ಗೆ ಫೈನಲ್ ಆಗಿ ಸೂಚನೆಯನ್ನ ಕೊಡುತ್ತೆ. ಸೊ ಫೈನಲಿ ನಾವು ಏನ್ ಮಾಡ್ತೇವೆ, ಮೆದುಳಿಗೆ ಹೋಗಿ ನಮ್ಗೆ ಏನಾಗ್ಬೇಕು, ಗ್ರಹಿಕೆ ಬರ್ಬೇಕು, ಹೌದಾ. ಸೊ ಆ ಗ್ರಹಿಕೆಯನ್ನ ಕೊಡೋರು ಯಾರು, ಮೆದುಳು ಏನ್ ಮಾಡತ್ತೆ, ಉಲ್ಟಾ ಇರೋ ಇಮೇಜ್ ಅನ್ನ ಸ್ಟ್ರೇಟ್ ಆಗಿ ಕೊಡುತ್ತೆ. ಹೀಗೆ ನಮ್ಗೆ ಪ್ರತಿಬಿಂಬ ಫೈನಲ್ ಆಗಿ ಕಾಣ್ಬೇಕು ಅಂದ್ರೆ ಕಾರಣ ಯಾರು, ಮೆದುಳು, ಆಯ್ತಾ. ಇಲ್ಲಿ ಎಲ್ಲ ಭಾಗಗಳು ಇಂಪಾರ್ಟೆಂಟು, ಬಟ್ ಮೆದುಳು ಏನ್ ಮಾಡತ್ತೆ ಅಂದ್ರೆ, ರೆಟಿನಾದಿಂದ ಚಾಕ್ಷುಷ ನರಗಳ ಮೂಲಕ ಹಾದು ಬರೋ ಪ್ರತಿಬಿಂಬವನ್ನ ತಲೆ ಕೆಳಗಿರೋದನ್ನ ನಮ್ಗೆ ಸೂಚನೆಯ ಮೂಲಕ ಏನ್ ಮಾಡತ್ತೆ, ಮೆದುಳು ನೇರವಾದ ಪ್ರತಿಬಿಂಬವನ್ನ ಉಂಟು ಮಾಡಿ ಫೈನಲ್ ಆಗಿ ನಮ್ಗೆ ಏನ್ ಮಾಡತ್ತೆ, ಪ್ರತಿಬಿಂಬವನ್ನ ಕಾಣಿಸುತ್ತೆ, ಆಯ್ತಾ. ನೆಕ್ಸ್ಟ್ ಅಲ್ಲಿ ನೋಡಿ, ಇಲ್ಲಿ ಇನ್ನೂ ಒಂದು ಅಂಗ ಇದೆ, ಅದನ್ನ ನಾವು ಅಂಧ ಪ್ರದೇಶ ಅಂತ ಕರಿತೇವೆ. ನೋಡಿ ಇಲ್ಲಿ ಕಾಣಿಸುತ್ತೆ, ಆಯ್ತಾ. ಇದು ಹಳದಿ ಕಲರ್ ಅಲ್ಲಿ ಇರುತ್ತೆ ಜನರಲ್ ಆಗಿ. ಸೊ ಇದು ಅಂಧ ಪ್ರದೇಶ ಅಂದ್ರೆ ಏನು ಹಾಗಾದ್ರೆ, ಅಂಧ ಪ್ರದೇಶ ಅಂದ್ರೆ ಬ್ಲೈಂಡ್ ಪಾರ್ಟ್ ಅಂತ ಹೇಳ್ತೇವೆ ಇದನ್ನ ನಾವು, ಹೌದಾ. ಸೊ ಇಲ್ಲಿ ಬ್ಲೈಂಡ್ ಪಾರ್ಟ್ ಅಂದ್ರೆ ನಮ್ಗೆ ಏನಾಗ್ಬಾರ್ದು, ಅಂಧ ಪ್ರದೇಶದಲ್ಲಿ ಪ್ರತಿಬಿಂಬ ಉಂಟಾಗೋದಿಲ್ಲ ಅಂತ ಹೇಳ್ತೇವೆ. ಅಂಧ ಪ್ರದೇಶ, ಈ ಪ್ರದೇಶವನ್ನ ಏನಂತ ಕರಿತೇವೆ, ಅಂಧ ಪ್ರದೇಶ ಅಥವಾ ಬ್ಲೈಂಡ್ ಸ್ಪಾಟ್ ಅಂತ ಹೇಳ್ತೇವೆ, ಆಯ್ತಾ. ಸೊ ಇವುಗಳೆಲ್ಲ ಸಣ್ಣ 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 ಭಾಗಗಳು, ಎಲ್ಲಾನು ಇಂಪಾರ್ಟೆಂಟ್, ಎಲ್ಲ ಕಾರ್ಯವನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಅಂಧ ಪ್ರದೇಶದ, ಹಾಗಾದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏನಾಗತ್ತೆ, ಈ ಅಂಧ ಪ್ರದೇಶದಲ್ಲಿ ಶಂಕು ಮತ್ತು ಶಂಕು ಮತ್ತು ಕಂಬಿಗಳು ಇರೋದಿಲ್ಲ, ರೆಟಿನಾ ಇರೋದಿಲ್ಲ, ಹಾಗಾಗಿ ಏನಾಗೋದಿಲ್ಲ, ವಸ್ತುವಿನ ಪ್ರತಿಬಿಂಬ ಇಲ್ಲಿ ಕಾಣಿಸೋದಿಲ್ಲ, ಆಯ್ತಾ. ಇದು ಇದರ ವರ್ಕಿಂಗು. ಸೊ ಇಲ್ಲಿ ಅಂಧ ಪ್ರದೇಶ ಸ್ಮಾಲ್ ಇರುತ್ತೆ, ಆಯ್ತಾ. ಫುಲ್ ಅಂಧ ಪ್ರದೇಶ ಇದ್ದಿದ್ರೆ ನಮ್ಗೆ ವಸ್ತುನೇ ಕಾಣ್ತಾ ಇರ್ಲಿಲ್ಲ. ಸೊ ಇದು ಒಂದು ಕಾರ್ನರ್ ಅಲ್ಲಿ ಇರುತ್ತೆ, ಪರ್ಟಿಕ್ಯುಲರ್ ಆಗಿ ಈ ಪ್ರದೇಶದಲ್ಲಿ ಮಾತ್ರ ಏನಾಗೋದಿಲ್ಲ, ಪ್ರತಿಬಿಂಬ ಉಂಟಾಗೋದಿಲ್ಲ. ಯಾಕೆ ಉಂಟಾಗೋದಿಲ್ಲ ಅಂದ್ರೆ, ಇಲ್ಲಿ ರೆಟಿನಾದಲ್ಲಿ ಇರೋ ಕಂಬಿಕೋಶ ಮತ್ತು ಶಂಕುಕೋಶಗಳು ಇರೋದಿಲ್ಲ ಅಂತ ಹೇಳ್ತಾರೆ. ಇದಿಷ್ಟು ಏನಿದು ಕಣ್ಣಿನ ಬೇರೆ ಬೇರೆ ಭಾಗಗಳು, ಹಾಗೆ ಅವುಗಳ ಕಾರ್ಯ. ಹಾಗಾದ್ರೆ 2 ಕಣ್ಣಿದೆ ಎಲ್ಲರಿಗೂ, ಹೌದಾ. ಈಗ ಒಂದೇ ಕಣ್ಣಿರುತ್ತಾ, ಇಲ್ಲ, ಎಲ್ಲರಿಗೂ ಏನಿದೆ, 2 ಕಣ್ಣಿದೆ.
ಅಂದ್ಮೇಲೆ ನಮ್ಗೆ ಎರಡು ಪ್ರತಿಬಿಂಬ ಕಾಣಿಸ್ಬೇಕಿತ್ತು ಅಲ್ವಾ? ಒಂದು ವಸ್ತು ಎರಡಿದ್ದಾಗೆ ಕಾಣಿಸ್ಬೇಕು. ಯಾಕೆ? ನಮ್ಗೆ ಎರಡು ಕಣ್ಣಿದೆ ಅಲ್ವಾ? ಹಾಗಾದ್ರೆ ಆ ಕಾಣಿಸೋದಿಲ್ಲ ಏಕೆ? ಅಥವಾ ಈ ಎರಡೂ ಕಣ್ಣಿನ ಅನುಕೂಲ ಏನು ಅನ್ನೋದನ್ನ ನೋಡೋಣ. ನೋಡಿ, ಇಲ್ಲಿ ನಾವು ಒಂದು ವಸ್ತುವನ್ನ, ನೇರವಾಗಿರೋ ವಸ್ತುವನ್ನ ನೇರವಾಗಿ ನೋಡ್ಬೇಕು ಅನ್ನೋದು ಮೆದುಳು ನಿರ್ಣಯ ಮಾಡುತ್ತೆ, ಹೌದಾ? ಹಾಗೆ ಒಂದು ವಸ್ತುವನ್ನ ನೀವು ಒಂದೇ ಕಣ್ಣಿನಿಂದ ಒಂದು ಕಣ್ಣು ಮುಚ್ಕೊಂಡು ನೋಡಿ, ಅದು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಇದ್ರೆ ಮಾತ್ರ ಕಾಣಿಸುತ್ತೆ. ನೋಡಿ, ಈಗ ಇಲ್ಲಿದೆ, ನಾನು ಒಂದೇ ಕಣ್ಣಲ್ಲಿ ನೋಡಿದ್ರೆ ನಂಗೆ ಕಾಣಿಸುತ್ತೆ. ಇದನ್ನ ಮತ್ತೊಂದು ಸ್ವಲ್ಪ ದೂರ ಹಿಡಿದ್ರೆ ಏನಾಗೋದಿಲ್ಲ, ಇದು ಕಾಣಿಸೋದಿಲ್ಲ. ಆಗ ಏನ್ ಮಾಡ್ಬೇಕು? ಎರಡು ಕಣ್ಣನ್ನು ಹೀಗ್ ಮಾಡಿ ನೋಡ್ಬೇಕು ಅಲ್ವಾ? ಅಂದ್ರೆ ಅರ್ಥ ಏನು? ಒಂದೇ ಕಣ್ಣಲ್ಲಿ ನಾವು ವಸ್ತುವನ್ನ ನೋಡ್ಲಿಕ್ಕೆ ಹೋದ್ರೆ ಒಂದು ಕಣ್ಣು ಅನ್ನೋದು ಒಂದು ನಿರ್ದಿಷ್ಟ ವಿಸ್ತೀರ್ಣದವರೆಗೆ ಮಾತ್ರ ನಮಗೆ ಏನ್ ಮಾಡುತ್ತೆ? ಪ್ರತಿಬಿಂಬವನ್ನ ಕಾಣಿಸುತ್ತೆ. ಅದನ್ನ ನಾವು ಕೋನಗಳಲ್ಲಿ, ಡಿಗ್ರಿಯಲ್ಲಿ ಹೇಳಲಿಕ್ಕೆ ಹೋದ್ರೆ ಪ್ರತಿ ಮಾನವನಿಗೆ ಒಂದು ಕಣ್ಣಿನ ನೇರ ದೃಷ್ಟಿಗೆ 150 ಡಿಗ್ರಿ ನೋಟವಿದೆ ಅಂತ ಹೇಳ್ತೇವೆ. ಒಂದು ಕಣ್ಣಲ್ಲಿ 150 ಡಿಗ್ರಿ ಆಂಗಲ್ ಒಳಗಡೆ ಏನೇನಿರುತ್ತೋ ಅದಷ್ಟು ಮಾತ್ರ ಏನಾಗತ್ತೆ? ಕಾಣತ್ತೆ. ಜಾಸ್ತಿ ವಿಸ್ತೀರ್ಣದ ಬೆಳಕು ವಸ್ತು ಕಾಣಬೇಕು, ಜಾಸ್ತಿ ವಿಸ್ತೀರ್ಣವನ್ನ ನಾವು ನೋಡ್ಬೇಕು ಅಂದ್ರೆ ಏನಾಗ್ಬೇಕು? ಎರಡೂ ಕಣ್ಣು ಬೇಕು. ಹಾಗೆ ಎರಡೂ ಕಣ್ಣಿನಿಂದ ನೋಡಿದಾಗ 180 ಡಿಗ್ರಿ, 180 ಡಿಗ್ರಿ ಕೋನಗಳವರೆಗಿನ ವಸ್ತುಗಳು ಏನಾಗತ್ತ? ಕಾಣಿಸುತ್ತೆ ಅಂತ ಹೇಳ್ತೇವೆ. ಸೊ ಮಸುಕಾದ ವಸ್ತುಗಳನ್ನು ಗುರುತಿಸಲು ಅಥವಾ ನೋಡಲು ಸಾಮರ್ಥ್ಯವು ಎರಡೂ ಕಣ್ಣುಗಳಿಂದ ಏನಾಗತ್ತೆ? ವರ್ಧಿಸುತ್ತೆ. ಎರಡೂ ಕಣ್ಣನ್ನ ಬಳಸಿ ಒಂದು ವಸ್ತುವನ್ನ ನೋಡಿದಾಗ ಮಾತ್ರ ಅದು ನಮ್ಗೆ ಏನಾಗತ್ತೆ? ಕ್ಲಿಯರ್ ಆಗಿ ಕಾಣುತ್ತೆ. ಒಂದು ಕಣ್ಣಿನಿಂದ ನೋಡಿದ್ರೆ ಅದೇನಾಗೋದಿಲ್ಲ, ಬ್ಲರ್ ಆಗಿ ಕಾಣಿಸುತ್ತೆ ಕೆಲವು ಸಲ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತೇವೆ. ಸೊ ನೋಡಿ, ಇಲ್ಲಿ ನಮಗೆ ಮಾನವನಿಗೆ ಮನುಷ್ಯರಿಗೆ ಎರಡು ಕಣ್ಣು ಸ್ವಲ್ಪ ಹತ್ತತ್ರನೇ ಇರುತ್ತೆ. ಹಾಗಾಗಿ ನಾವು ಜಾಸ್ತಿ ವಿಸ್ತೀರ್ಣದವರೆಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಸರ್ಟನ್ ಆಂಗಲ್ ತನಕ ಮಾತ್ರ ನೋಡ್ಬೋದು. ಅದೇ ಪ್ರಾಣಿಗಳನ್ನ, ಕೆಲವೊಂದು ಪ್ರಾಣಿಗಳನ್ನ ಕಂಪೇರ್ ಮಾಡಿದ್ರೆ ಕಣ್ಣು ದೊಡ್ಡದಾಗಿರುತ್ತೆ ಅವ್ರಿಗೆ, ಹೌದಾ? ಹಾಗೆ ಕಣ್ಣಿನ ವಿಸ್ತೀರ್ಣ ಕೂಡ ಜಾಸ್ತಿ ಇರುತ್ತೆ, ಅಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಈಗ ನಾವು ಮೊಸಳೆಯನ್ನ ನೋಡಿದೀರ ನೀವು ಅಲ್ವಾ? ಮೊಸಳೆ ಕಣ್ಣು ಮನುಷ್ಯರ ಕಣ್ಣನ್ ತರ ಇರತ್ತಾ? ಇಲ್ಲ, ಅವುಗಳ ಗ್ಯಾಪ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಹಾಗೆ ಕಣ್ಣು ಉಲ್ಟಾ ವಿರುದ್ಧ ದಿಕ್ಕಿನಲ್ಲಿ ಇದ್ದಾಗ ಕಾಣಿಸುತ್ತೆ ನಮ್ಗೆ, ಹೌದಾ? ಹಾಗಿರೋದ್ರಿಂದ ಅದಕ್ಕೆ ಅನುಕೂಲ ಏನು ಅಂದ್ರೆ ಜಾಸ್ತಿ ದೂರ ಬರ್ತಾ ಇರೋ ವಸ್ತುಗಳನ್ನು ಕೂಡ ಅದು ಕ್ಲಿಯರ್ ಆಗಿ ನೋಡುತ್ತೆ. ಬಹಳ ಸೂಕ್ಷ್ಮ ಪ್ರಾಣಿಗಳು ಅಂತ ಹೇಳ್ತೇವೆ ಅಲ್ವಾ? ಕಾರಣ ಇದು. ಅಂದ ಮೇಲೆ ಎರಡೂ ಕಣ್ಣುಗಳು ಬೇಕು. ಓಕೆ, ಈಗ ಎರಡು ಕಣ್ಣು ಏನ್ ಮಾಡುತ್ತೆ ಅನ್ನೋದು ಗೊತ್ತಾಯ್ತು. ಆದ್ರೆ ಪ್ರತಿಬಿಂಬ ಹೇಗೆ? ಈಗ ನೋಡಿ, ಒಂದು ಕಣ್ಣಿಂದ ಒಂದು ಪ್ರತಿಬಿಂಬ ನೋಡಿದ್ರೆ ಎರಡು ಕಣ್ಣಿಂದ ಎರಡು ಪ್ರತಿಬಿಂಬ ಆಗತ್ತೆ? ಹಾಗಾದ್ರೆ ಇಲ್ಲ, ವಿಭಿನ್ನ ಪ್ರತಿಬಿಂಬ. ಎರಡೂ ಕಣ್ಣಲ್ಲಿ ನಾವು ಫೈನಲ್ ಆಗಿ ಎರಡೂ ಕಣ್ಣಿಂದ ಏನ್ ನೋಡ್ತೇವೋ ಅವುಗಳನ್ನ ಒಂದೇ ಪ್ರತಿಬಿಂಬವಾಗಿ ಏನ್ ಮಾಡತ್ತೆ? ಮೆದುಳು ಎರಡೂ ಬಿಂಬಗಳನ್ನು ಒಗ್ಗೂಡಿಸಿ ಏಕ ಪ್ರತಿಬಿಂಬವಾಗಿ ಅವುಗಳನ್ನ ನಮ್ಗೆ ಕಾಣೋ ಹಾಗೆ ಮಾಡುತ್ತೆ. ಸೊ ಅದ್ರ ಮೆದುಳು ಈ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ನಾವು ಎರಡು ಕಣ್ಣಿಂದ ನೋಡಿದ್ರು ಕೂಡ ನಮ್ಗೆ ಕಾಣೋದು ಒಂದೇ ವಸ್ತು, ಹೌದಾ? ಒಂದ್ ವಸ್ತು ಇದ್ರೆ ಒಂದೇ ಕಾಣಿಸುತ್ತೆ, ಎರಡು ವಸ್ತು ಇಟ್ಟಾಗ ಮಾತ್ರ ಎರಡು ಕಾಣಿಸುತ್ತೆ ಅಲ್ವಾ? ಒಂದೇ ವಸ್ತು ಎರಡಿದ್ದಾಗ ಕಾಣಿಸೋದಿಲ್ಲ ಅನ್ನೋದು ಇದ್ರ ಅರ್ಥ, ಆಯ್ತಾ? ಸೊ ಇದಿಷ್ಟು ಎರಡು ಕಣ್ಣಿನ ಅನುಕೂಲಗಳನ್ನ ನಾವೇನ್ ಮಾಡಿದ್ವಿ? ನೋಡಿದ್ವಿ. ಈಗ ನೆಕ್ಸ್ಟ್ ಅಲ್ಲಿ ಏನ್ ಮಾಡೋಣ? ನಾನು ಆಗ್ಲೇ ಕಣ್ಣಿನ ಕಾರ್ಯವನ್ನ ಹೇಳಿದೆ, ಹೌದಾ? ನಿಮ್ಗೆ ಅನ್ಸಿರ್ಬಹುದು ಎಷ್ಟೆಲ್ಲ ಭಾಗ ಇದೆ ಕಣ್ಣಲ್ಲಿ. ಒಂದ್ಸಲ ಹೇಳಿದ್ರೆ ಹೇಗ್ ಅರ್ಥ ಮಾಡ್ಕೊಳ್ಳೋದು? ಹೇಳೋವಾಗ ಅರ್ಥ ಆಗತ್ತೆ, ಬರೆಯುವಾಗ ಕಣ್ಣಿನ ಕಾರ್ಯ ಕಷ್ಟ ಆಗತ್ತೆ, ಹೌದಾ? ಇಲ್ಲಿ ನಾನೇನ್ ಮಾಡಿದ್ದೇನೆ, ಒಂದು ಚಾರ್ಟ್ ಅನ್ನ ತೋರಿಸಿದ್ದೇನೆ, ಫ್ಲೋ ಚಾರ್ಟ್ ಇದೆ ಇಲ್ಲಿ, ಹೌದಾ? ಈ ಚಾರ್ಟಿನ ಮೂಲಕ ಮತ್ತೊಂದ್ಸಲ ಏನ್ ಮಾಡ್ತೇನೆ, ನಾನು ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಈಗ ಏನಿದೆ? ವಸ್ತು ಇದೆ ಅಂತ ಇಟ್ಕೊಳ್ಳಿ, ಆಯ್ತಾ? ಇಲ್ಲಿ ಏನಿದೆ? ನಿಮ್ಮ ವಸ್ತು ಇದೆ. ವಸ್ತುವಿನ ಮೇಲೆ ಬಿದ್ದ ಬೆಳಕು, ಇದು ಬೆಳಕು ಬೀಳ್ತಾ ಇದೆ ಅಲ್ವಾ ವಸ್ತುವಿನ ಮೇಲೆ? ಅವು ನಮ್ಗೆ ಹೇಗ್ ಕಾಣಿಸುತ್ತೆ? ಸೊ ನೋಡಿ, ಇಲ್ಲಿ ಬೆಳಕು ಏನ್ ಮಾಡುತ್ತೆ? ವಸ್ತುವಿನ ಮೇಲೆ ಬೀಳತ್ತೆ. ಆ ವಸ್ತುವಿನ ಮೇಲೆ ಬಿದ್ದ ಬೆಳಕು ಎಲ್ಲಿ ಹೋಗ್ಬೇಕು? ಕಣ್ಣಿನ ಹೊರವಲಯ ಕಾರ್ನಿಯಾಕ್ಕೆ ಹೋಗುತ್ತೆ, ಆಯ್ತಾ? ಇದು ಹೊರ ಪಾರ್ಟ್, ತೆಳುವಾದ ಪದರ ಅಂತ ಹೇಳಿದ್ದೆ ನಾನು. ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ಮೇನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಎಲ್ಲ ಪಾರ್ಟ್ ಅನ್ನ ಸಂಕ್ಷಿಪ್ತವಾಗಿ. ಕಾರ್ನಿಯಾದ ಹೊರವಲಯ ಇದೇನಿದೆ? ಕಣ್ಣಿನ ಉಬ್ಬು ಅಂತ ಹೇಳ್ತೇವೆ, ಹೌದಾ?
ಕಾರ್ನಿಯ ಇದೇನ್ ಮಾಡತ್ತೆ, ವಸ್ತುವಿನ ಮೇಲೆ ಬಿದ್ದ ಬೆಳಕು ಕಾರ್ನಿಯಾದ ಮೂಲಕ ಕಣ್ಣಿನ ಒಳಗೆ ಹೋಗುತ್ತೆ. ಈ ಕಾರ್ನಿಯ ಕಣ್ಣಿನ ಒಳಗಡೆ ಬೆಳಕು ಹೋಗೋದಿಕ್ಕೆ ಸಹಾಯ ಮಾಡತ್ತೆ. ನೆಕ್ಸ್ಟ್ ಅಲ್ಲಿ ನಾವೇನ್ ನೋಡ್ತೇವೆ, ಜಲರಸ ಧಾತುಗಳನ್ನ ನೋಡ್ತೇವೆ. ಈ ಜಲರಸ ಧಾತುಗಳು ಏನ್ ಮಾಡುತ್ತೆ, ಇದು ನೀರಿನಂತೆ ಇರುತ್ತೆ. ನೀರಿನ ರಸ ಅಂದ್ರೆ ಲಿಕ್ವಿಡ್ ಫಾರ್ಮ್ ಅಂತ ಹೇಳ್ತೇವೆ. ಸೊ ಅದೇನ್ ಮಾಡತ್ತೆ ಅಂದ್ರೆ ಬಂದ ಬೆಳಕಿನಿಂದ ಅದನ್ನ ಮುಂದೆ ವರ್ಣಪಟಲಕ್ಕೆ ಹೋಗೋದಕ್ಕೆ ಸಹಾಯ ಮಾಡೋದ್ರ ಜೊತೆಗೆ ಇವುಗಳಲ್ಲಿ ಇರೋ ಜಲರಸ ಧಾತುಗಳು ಕಣ್ಣಿಗೆ ಬೇಕಾದ ಪೋಷಕಾಂಶಗಳನ್ನ ಅಂದ್ರೆ ಗ್ಲೂಕೋಸ್ ಅಥವಾ ಅಮೈನೋ ಆಮ್ಲಗಳನ್ನ ಏನ್ ಮಾಡುತ್ತೆ, ಕಣ್ಣಿಗೆ ಒದಗಿಸಿ ಕಣ್ಣಿನ ರಕ್ಷಣೆಯನ್ನ ಮಾಡುತ್ತೆ. ನೆಕ್ಸ್ಟ್ ಅಲ್ಲಿ ಇದು ಏನ್ ಮಾಡುತ್ತೆ, ವರ್ಣಪಟಲಕ್ಕೆ ಬರುತ್ತೆ. ಜಲರಸ ಧಾತುವಿನಿಂದ ಹಾದು ಬೆಳಕು ವರ್ಣಪಟಲಕ್ಕೆ ಬರುತ್ತೆ. ಈ ವರ್ಣಪಟಲ ಏನ್ ಮಾಡತ್ತೆ ಅಂದ್ರೆ ಈ ಪಾಪೆಯನ್ನ, ಮುಂದಿನ ಅಂಗ ಪಾಪೆ ಇದೆ ಅಲ್ವಾ, ಪಾಪೆಯ ಗಾತ್ರವನ್ನ ಹೆಚ್ಚು ಕಡಿಮೆ ಮಾಡೋದಿಕ್ಕೆ ಈ ವರ್ಣಪಟಲ ನಮ್ಗೆ ಸಹಾಯ ಮಾಡುತ್ತೆ. ಆಯ್ತಾ. ಸೊ ನೆಕ್ಸ್ಟ್ ಅಲ್ಲಿ ಏನಾಯ್ತು, ಪಾಪೆಗೆ ಬಂತು. ಪಾಪೆಯ ವರ್ಣಪಟಲದ ಸಹಾಯದಿಂದ ಪಾಪೆಯ ಗಾತ್ರ ಹೆಚ್ಚು ಕಡಿಮೆ ಆಗಿ ಜಾಸ್ತಿ ಪ್ರಮಾಣದ ಬೆಳಕು ಬಿದ್ರೆ ಹೇಗೆ ಕಣ್ಣು ಇರ್ಬೇಕು ಅನ್ನೋದನ್ನ ಈ ಪಾಪೆ ನಿರ್ಧಾರ ಮಾಡುತ್ತೆ. ನೆಕ್ಸ್ಟ್ ಅಲ್ಲಿ ಏನಾಯ್ತು, ಪಾಪೆಯಿಂದ ಮಸೂರಕ್ಕೆ ಬಂತು. ಇದು ಇಂಪಾರ್ಟೆಂಟ್ ಸ್ಟೇಜ್ ಅಂತ ಹೇಳ್ತೇವೆ. ಪಾಪೆಯಿಂದ ಬೆಳಕು ದಾಟಿ ಮಸೂರಕ್ಕೆ ಬಂದಾಗ ಇಲ್ಲಿ ಏನಾಗತ್ತೆ, ವಕ್ರೀಭವನ ಆಗತ್ತೆ. ಸೊ ವಕ್ರೀಭವನ ಮಸೂರದಲ್ಲಿ ಆಗತ್ತೆ. ಮ್ಯಾಕ್ಸಿಮಮ್ ವಕ್ರೀಭವನ ಆಗಿ ವಕ್ರೀಭವನಗೊಂಡ ಬೆಳಕು ಕಾಚಕರಸ ಧಾತುವನ್ನ ದಾಟಿ ಯಾವುದಕ್ಕೆ ಬರುತ್ತೆ, ರೆಟಿನಾಗೆ ಬರುತ್ತೆ. ಕಾಚಕರಸ ಧಾತು ಏನ್ ಮಾಡತ್ತೆ, ಇದು ಇಲ್ಲಿ 99% ನೀರಿನಿಂದ ಆವೃತವಾಗಿದ್ದು ಕಣ್ಣಿನ ರಕ್ಷಣೆಯನ್ನ ಮಾಡುವುದರ ಜೊತೆಗೆ ವಕ್ರೀಭವನಗೊಂಡ ಬೆಳಕು ಮತ್ತು ಜಾಸ್ತಿ ಪ್ರಮಾಣದಲ್ಲಿ ವಕ್ರೀಭವನಗೊಂಡು ರೆಟಿನಾದ ಸರಿಯಾದ ಜಾಗದ ಮೇಲೆ ಬೀಳೋದಕ್ಕೆ ಈ ಕಾಚಕರಸ ಧಾತು ಏನ್ ಮಾಡತ್ತೆ, ಸಹಾಯ ಮಾಡುತ್ತೆ. ಸೊ ಇದು ಈ ಕಾಚಕರಸ ಧಾತುವಿನ ಕಾರ್ಯ. ನೆಕ್ಸ್ಟ್ ಅಲ್ಲಿ ಕಾಚಕರಸ ಧಾತುವನ್ನ ದಾಟಿ ರೆಟಿನಾಗೆ ಬಂತು. ಹೌದಾ. ಈ ರೆಟಿನಾ ಏನ್ ಮಾಡತ್ತ, ಮ್ಯಾಕ್ಸಿಮಮ್ ಫುಲ್ ವಕ್ರೀಭವನ, ಬೆಳಕು 100% ವಕ್ರೀಭವನಗೊಂಡು ರೆಟಿನಾದ ಸ್ಕ್ರೀನ್ ಮೇಲೆ ಬೀಳೋ ಹಾಗೆ ಏನ್ ಮಾಡುತ್ತೆ, ಇದು ರೆಟಿನಾ ಮಾಡತ್ತೆ. ಸೊ ಇಲ್ಲಿ ಕೂಡ ಮತ್ತೆ ಏನಿದೆ, ರೆಟಿನಾದಲ್ಲಿ 2 ಪಾರ್ಟ್ ಇದೆ, ಜೀವಕೋಶಗಳಿರುತ್ತೆ ಅಂತ ಹೇಳಿದೆ. ಯಾವ್ಯಾವ್ದು, ರೆಟಿನಾದಲ್ಲಿ ಇರುವ ಜೀವಕೋಶಗಳನ್ನ ನಾವು ಏನಂತ ಹೇಳ್ತೇವೆ, ಶಂಕು ಜೀವಕೋಶ ಮತ್ತು ಕಂಬಿ ಜೀವಕೋಶ ಅಂತ ಹೇಳ್ದೆ. ಹೌದಾ. ಶಂಕು ಜೀವಕೋಶ ಮತ್ತು ಕಂಬಿ ಜೀವಕೋಶಗಳು. ಶಂಕು ಜೀವಕೋಶ ಏನ್ ಮಾಡುತ್ತೆ, ಬಣ್ಣವನ್ನ, ವಸ್ತುವಿನ ಬಣ್ಣವನ್ನ ನಿರ್ಧರಿಸಿದ್ರೆ ಕಂಬಿ ಜೀವಕೋಶ ಬೆಳಕಿನ ಪ್ರಮಾಣವನ್ನ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಇದಿಷ್ಟಾಗಿ ರೆಟಿನಾದಲ್ಲಿ ಪ್ರತಿಬಿಂಬ ಮೂಡ್ತು. ಆದ್ರೆ ಬಿಂಬ ಹೇಗೆ ಮೂಡುತ್ತೆ ಅಂದ್ರೆ ತಲೆ ಕೆಳಗಾಗಿ ಮೂಡಿದೆ. ಅವುಗಳನ್ನ ವಿದ್ಯುತ್ ಸಂಕೇತದ ರೂಪದಲ್ಲಿ ಚಾಕ್ಷುಷ ನರಕ್ಕೆ ಹೋಗುತ್ತೆ. ಸೊ ಈ ಚಾಕ್ಷುಷ ನರ ಏನ್ ಮಾಡುತ್ತೆ, ಈ ಸಂಕೇತಗಳನ್ನ ಫೈನಲ್ ಆಗಿ ಏನ್ ಮಾಡುತ್ತೆ, ಮೆದುಳಿಗೆ ಕೊಡುತ್ತೆ. ಮೆದುಳು ಏನ್ ಮಾಡುತ್ತೆ, ಅವುಗಳನ್ನ ಉಲ್ಟಾ ಇರೋ ಪ್ರತಿಬಿಂಬವನ್ನ ನೇರ ಪ್ರತಿಬಿಂಬವಾಗಿ ಪರಿವರ್ತನೆ ಮಾಡಿ ನಮ್ಮ ಕಣ್ಣಿಗೆ ಸೂಚನೆಯನ್ನ ಕೊಟ್ಟಾಗ ನಮ್ಮ ಕಣ್ಣಿನಲ್ಲಿ ನಾವು ಏನ್ ಮಾಡ್ತೇವೆ, ವಸ್ತುಗಳನ್ನ ಕೊನೆಯದಾಗಿ ನೋಡ್ತೇವೆ. ಇದು ಇಷ್ಟು ಏನಿದು ಕಣ್ಣಿನ ಕಾರ್ಯ. ಈಸಿಯಾಗಿ ಹೇಳಿದ್ದೇನೆ ಫ್ಲೋ ಚಾರ್ಟ್ ಅಲ್ಲಿ. ಎಕ್ಸಾಮ್ ಅಲ್ಲಿ ಈಗ ಬರೀಲಿಕ್ಕೆ ಆಗೋದಿಲ್ಲ. ಕೇಳ್ತಾರೆ, ಕಣ್ಣಿನ ಚಿತ್ರ ಬಿಡಿಸಿ ಭಾಗಗಳನ್ನ ಗುರುತಿಸಿ ಅನ್ನೋದು ಮ್ಯಾಕ್ಸಿಮಮ್ ಬರೋ ಕ್ವಶನ್. ಅವುಗಳ ಜೊತೆ ಕೆಲವೊಂದ್ಸಲ 5 ಮಾರ್ಕಿಗೆ ಕೇಳಿದ್ರೆ ಏನ್ ಮಾಡ್ತಾರೆ, ಕಣ್ಣಿನ ಚಿತ್ರ ಬಿಡಿಸಿ ಭಾಗಗಳನ್ನ ಗುರುತಿಸುವುದರ ಜೊತೆಗೆ ಅವರೇ ಕೊಡ್ತಾರೆ ವರ್ಣಪಟಲ, ಜಲರಸಧಾತು ಅಥವಾ ಮಸೂರ ಇವುಗಳ ಕಾರ್ಯವನ್ನ ಬರೆಯಿರಿ. ಇದಿಷ್ಟು ಸೇರಿ 5 ಮಾರ್ಕ್ಸ್ ಅಂತ ಹೇಳ್ತಾರೆ. ಸೊ ಎಲ್ಲವನ್ನ ನೀವು ಇಲ್ಲೇ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡು ಬರಿಬೇಕು. ಆಯ್ತಾ. ಎಲ್ಲ ಪಾರ್ಟ್ ಇಂಪಾರ್ಟೆಂಟ್. ಕೆಲವೊಂದ್ಸಲ ಅವರೇ ಈ ಪಾರ್ಟಿನ ಕಾರ್ಯವನ್ನ ಕೇಳ್ತಾರೆ. ಕೆಲವೊಂದ್ಸಲ ನಿಮ್ಮ ಹತ್ರನೇ ಕಣ್ಣಿನಲ್ಲಿ ಯಾವ ಯಾವ ಪಾರ್ಟ್ ಇದೆ ಅವುಗಳ ಕಾರ್ಯವನ್ನ ಸಂಕ್ಷಿಪ್ತವಾಗಿ ವಿವರಿಸಿ ಅನ್ನೋ ಕ್ವಶನ್ ಕೂಡ ಬರುತ್ತೆ. ಆಯ್ತಾ. ಸೊ ಇದಿಷ್ಟು ಏನಾಯ್ತು ಕಣ್ಣಿನ ಬಗ್ಗೆ. ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತೇವೆ, ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂತ ಹೇಳ್ತೇವೆ. ನಾನು ಆಗ್ಲೇ ಹೇಳಿದೆ ಫೋಕಲ್ ಲೆಂತ್. ಹೌದಾ. ಮಸೂರದ ಮೇಲೆ ಬಿದ್ದ ಬೆಳಕು ಆ ಮಸೂರದಲ್ಲಿ ಏನಾಗ್ಬೇಕು, ಸಂಗಮ ದೂರ ಅಡ್ಜಸ್ಟ್ ಆಗ್ಬೇಕು. ಅಡ್ಜಸ್ಟ್ ಅನ್ನ ಯಾರು ಮಾಡ್ತಾರೆ, ಸೀಲಿಯರಿ ಸ್ನಾಯುಗಳು ಮಾಡುತ್ತೆ ಅಂತ ಹೇಳಿದೆ. ಹೌದಾ. ನೆನ್ಪು ಮಾಡ್ಕೊಳ್ಳಿ, ಹೇಳಿದ್ದೇನೆ ಆಲ್ರೆಡಿ. ಸೀಲಿಯರಿ ಸ್ನಾಯುಗಳು ಇಲ್ಲಿರುತ್ತೆ.
ಈ ಪಾರ್ಟ್ ಅಲ್ಲಿ ಸೀಲಿಯರಿ ಸ್ನಾಯುಗಳು ಇರುತ್ತೆ. ಇವು ಏನ್ ಮಾಡುತ್ತೆ, ಈ ಮಸೂರದ ಹೊಂದಾಣಿಕೆಯನ್ನ ಮಾಡುತ್ತೆ. ಹೌದಾ? ಹೊಂದಾಣಿಕೆ ಅಂದ್ರೆ ಏನು? ಕಣ್ಣಿನ ಮಸೂರದ ಸಂಗಮ ದೂರವನ್ನ ಹೊಂದಾಣಿಕೆ ಮಾಡೋದನ್ನೇ ನಾವು ಮಸೂರದ ಸಾಮರ್ಥ್ಯ ಅಂತ ಕರಿತೇವೆ. ಹಾಗಾದ್ರೆ ಕಣ್ಣಿನ ಹೊಂದಾಣಿಕೆ ಅಂದ್ರೆ ಏನು? ಕಣ್ಣಿನ ಮಸೂರದ ಸಂಗಮ ದೂರವನ್ನ ಹೊಂದಾಣಿಕೆ ಮಾಡುವ ಮಸೂರದ ಸಾಮರ್ಥ್ಯವನ್ನ ಕಣ್ಣಿನ ಹೊಂದಾಣಿಕೆ ಅಂತ ಕರಿತೇವೆ. ಸೊ ಇದು ಹೇಗೆ ಮಾಡುತ್ತೆ ಅನ್ನೋದನ್ನ ನೋಡಿ. ಇಲ್ಲಿ ಕಣ್ಣಿನ ಮಸೂರದ ಸಂಗಮ ದೂರವನ್ನು ಒಂದು ಕನಿಷ್ಠ ಮಿತಿಗಿಂತ ಕಡಿಮೆ ಮಾಡಲು ಸಾಧ್ಯ ಇಲ್ಲ. ಸೊ ಈಗ ನಾವು ವಸ್ತು ತುಂಬಾ ಹತ್ರ ಇದ್ರೂ ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಬ್ಲರ್ ಇರುತ್ತೆ. ಅದನ್ನ ಕನಿಷ್ಠ ಒಂದಿಷ್ಟು ಡಿಸ್ಟೆನ್ಸ್ ಅಂತ ಇರುತ್ತೆ ಅದಕ್ಕೆ. ಆ ಡಿಸ್ಟೆನ್ಸ್ ಅಲ್ಲಿ ಇಟ್ಟಾಗ ಮಾತ್ರ ಅದು ಕ್ಲಿಯರ್ ಆಗಿ ಕಾಣಿಸುತ್ತೆ. ಅಂದ್ರೆ ಅರ್ಥ ಏನು? ಹತ್ರ ಇದ್ದಾಗ ಸಂಗಮ ದೂರ ಏನಿತ್ತು, ದೂರ ಮಾಡಿದಾಗ ಏನಾಯ್ತು, ಇದನ್ನೇ ನಾವು ಈ ಸಂಗಮ ದೂರದ ಹೊಂದಾಣಿಕೆಯನ್ನ ಕಣ್ಣು ಮಾಡೋದನ್ನೇ ಕಣ್ಣಿನ ಹೊಂದಾಣಿಕೆ ಅಂತ ಹೇಳ್ತೇವೆ. ಇದನ್ನ ಯಾರು ಮಾಡ್ತಾರೆ ಅಂದ್ರೆ ಮಸೂರ ಮಾಡತ್ತೆ. ಹಾಗೆ ಮಾಡೋದಿಕ್ಕೆ ಕಾರಣ ಸೀಲಿಯರಿ ಸ್ನಾಯುಗಳು ಅಂತ ಹೇಳ್ತಾರೆ. ಸೊ ಇದು ಹೇಗ್ ಮಾಡತ್ತೆ ಅಂದ್ರೆ ಕನಿಷ್ಠ ಮಿತಿಗಿಂತ ಹೆಚ್ಚು ಕಡಿಮೆ ಇದ್ದಾಗ ಹೊಂದಾಣಿಕೆಯನ್ನ ಮಾಡುತ್ತೆ. ಇದು ವಸ್ತುವು ಸ್ಪಷ್ಟವಾಗಿ ಹಾಗೂ ಒತ್ತಡರಹಿತವಾಗಿ ಕಾಣುವ ವಸ್ತುವು ಸ್ಪಷ್ಟವಾಗಿ ಹಾಗೂ ಒತ್ತಡರಹಿತವಾಗಿ ಕಾಣುವ ಕನಿಷ್ಠ ದೂರವನ್ನ ನಾವೇನಂತ ಕರಿತೇವೆ? ಕಣ್ಣಿನ ಕನಿಷ್ಠ ದೂರ ಅಂತ ಕರಿತೇವೆ. ಒಂದು ಮಿನಿಮಮ್ ಡಿಸ್ಟೆನ್ಸ್. ಹೌದಾ? ನಾ ಆಗ್ಲೇ ಹೇಳ್ದೆ, ಹತ್ರ ಇಟ್ಕೊಂಡ್ರೆ ಬ್ಲರ್ ಕಾಣುತ್ತೆ. ಒಂದ್ ಮಿನಿಮಮ್ ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಂಡಾಗ ಮಾತ್ರ ಏನಾಗುತ್ತೆ, ಅದು ಕ್ಲಿಯರ್ ಆಗಿ ಕಾಣುತ್ತೆ. ಆ ಮಿನಿಮಮ್ ಡಿಸ್ಟೆನ್ಸ್ ಅನ್ನೇ ನಾವು ಏನಂತ ಹೇಳ್ತೇವೆ? ಕನಿಷ್ಠ ದೃಷ್ಟಿ ದೂರ ಅಂತ ಹೇಳ್ತೇವೆ. ಇದನ್ನ ಕಣ್ಣಿನ ಸಮೀಪ ಬಿಂದು ಅಂತ ಕೂಡ ಏನ್ ಮಾಡ್ತೇವೆ? ಕರಿತೇವೆ. ತುಂಬಾ ಹತ್ರ ಇಟ್ಕೊಂಡ್ ಕೂಡ ಒತ್ತಡ ಜಾಸ್ತಿ ಆಗತ್ತೆ. ಹೌದಾ? ಅದನ್ನ ಕನಿಷ್ಠ ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಂಡಾಗ ಮಾತ್ರ ಏನ್ ಮಾಡ್ಬೋದು? ಕಣ್ಣಿಗೆ ಒತ್ತಡವನ್ನ ಹಾಕದೆ ವಸ್ತುವನ್ನ ನೋಡಬಹುದು. ಹಾಗಾದ್ರೆ ಇದನ್ನು ಕಣ್ಣಿನ ಸಮೀಪ ಬಿಂದು ಎಂದು ಸಹ ಕರೆಯುತ್ತೇವೆ. ಹಾಗಾದ್ರೆ ದೂರ ಬಿಂದು ಅಥವಾ ಗರಿಷ್ಠ ದೃಷ್ಟಿ ದೂರ ಅಂದ್ರೆ ಏನು? ಸಾಮಾನ್ಯವಾಗಿ ದೃಷ್ಟಿ ಹೊಂದಿರುವ ಒಬ್ಬ ಪ್ರೌಢ ವಯಸ್ಕನಿಗೆ 25 ಸೆಂಟಿಮೀಟರ್ ಅಷ್ಟು ದೂರ ಇದ್ದಾಗ ಏನಾಗತ್ತೆ? ಅಡಲ್ಟ್ಸಿಗೆ 25 ಸೆಂಟಿಮೀಟರ್ ಅಷ್ಟು ದೂರ ಇರಬೇಕು. ಅಷ್ಟು ದೂರ ಇದ್ರೆ ಮಾತ್ರ ಏನಾಗತ್ತೆ? ಸರಿಯಾಗಿ ಕ್ಲಿಯರ್ ಆಗಿ ವಸ್ತುಗಳು ಕಾಣಿಸುತ್ತೆ. ಅದಕ್ಕಿಂತ ದೂರ ಇದ್ರೂ ಕಾಣಿಸುತ್ತೆ. ಆದ್ರೆ ಆ 25 ಸೆಂಟಿಮೀಟರ್ಗಿಂತ ಹತ್ರ ಇಟ್ಕೊಂಡಾಗ ಏನಾಗೋದಿಲ್ಲ, ವಸ್ತುಗಳು ನಮ್ಗೆ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ, ಬ್ಲರ್ ಆಗಿ ಕಾಣಿಸುತ್ತೆ. ಅದನ್ನೇ ನಾವಿಲ್ಲಿ ಪ್ರೌಢ ವಯಸ್ಕರ ಕೇಳ್ಬಹುದು, ಕೆಲವೊಂದ್ಸಲ ಕೇಳ್ತಾರೆ, ಸಾಮಾನ್ಯ ದೃಷ್ಟಿ ಹೊಂದಿರುವ ಒಬ್ಬ ಪ್ರೌಢ ವಯಸ್ಕನ ಕನಿಷ್ಠ ದೃಷ್ಟಿ ಎಷ್ಟಿರಬೇಕು ಅಂತ ಕೇಳ್ತಾರೆ. 25 ಸೆಂಟಿಮೀಟರ್ ಇರಬೇಕು ಅಥವಾ 25 ಸೆಂಟಿಮೀಟರ್ಗಿಂತ ಹೆಚ್ಚು. ಅನಂತ ಅಂತ ಹೇಳ್ತೇವೆ, ಇನ್ಫಿನಿಟಿ. 25 ಸೆಂಟಿಮೀಟರ್ ಟು ಇನ್ಫಿನಿಟಿ ಡಿಸ್ಟೆನ್ಸ್ ಅಲ್ಲಿ ಎಷ್ಟಿದ್ರೂ ಕೂಡ ನಾವು ವಸ್ತುವನ್ನ ಕ್ಲಿಯರ್ ಆಗಿ ನೋಡ್ಬಹುದು. ಅದಕ್ಕಿಂತ ಮುಂಚಿನ ದೃಷ್ಟಿ ದೂರವನ್ನ ನಾವು ಸರಿಯಾಗಿ ದೃಷ್ಟಿ ಅಲ್ಲಿ ಏನಾಗೋದಿಲ್ಲ, ಸರಿ ಇರೋದಿಲ್ಲ, ಬ್ಲರ್ ಇರುತ್ತೆ ಅಂತ ಹೇಳ್ತೇವೆ. ಕಣ್ಣು ಸ್ಪಷ್ಟವಾಗಿ ವೀಕ್ಷಿಸಲು ಸಾಧ್ಯವಾಗುವ ಅತಿ ಗರಿಷ್ಠ ದೂರವನ್ನ ಗರಿಷ್ಠ ದೃಷ್ಟಿ ದೂರ ಅಂತ ಕರಿತೇವೆ. ಇದನ್ನ ಅನಂತ ದೂರ ಅಂತ ಹೇಳ್ತೇವೆ. 25 ಸೆಂಟಿಮೀಟರ್ ಇಂದ ಇನ್ಫಿನಿಟಿ ಅಥವಾ ಅನಂತ ದೂರದವರೆಗೆ ವಸ್ತು ಇದ್ರೆ ಕ್ಲಿಯರ್ ಆಗಿ ನೋಡ್ಬಹುದು. ಇದಕ್ಕಿಂತ ಕಡಿಮೆ ಇದ್ದ ಬ್ಲರ್ ಆಗತ್ತೆ. ಈಗ ಅಡ್ಜಸ್ಟ್ಮೆಂಟ್ ಮಾಡೋದು ಯಾರು? ಮಸೂರ. ಅದನ್ನೇ ನಾವು ಕಣ್ಣಿನ ಹೊಂದಾಣಿಕೆ ಅಂತ ಕರಿತೇವೆ. ಆಯ್ತಾ? ಸೊ ನೆಕ್ಸ್ಟ್ ಅಲ್ಲಿ ನೋಡಿ, ಇಲ್ಲಿ ಮಸೂರವು ತಂತುಗಳು ಜಲ್ಲಿಯಂತಹ ವಸ್ತುಗಳಿಂದ ಕೂಡಿದೆ. ಇದರ ವಕ್ರತೆಯನ್ನ ಸೀಲಿಯರಿ ಸ್ನಾಯುಗಳು ಸ್ವಲ್ಪ ಮಟ್ಟಿಗೆ ಮಾರ್ಪಡಿಸುತ್ತವೆ. ಇದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ? ಕಣ್ಣಿನ ಮಸೂರದ ವಕ್ರತೆಯ ಬದಲಾವಣೆಯಿಂದ ಮೇನ್ ಆಗಿ ಸಂಗಮ ದೂರ ಏನಾಗತ್ತೆ? ಬದಲಾಗತ್ತೆ. ಸಂಗಮ ದೂರದ ಅಡ್ಜಸ್ಟ್ಮೆಂಟ್ ಆಗ್ಬೇಕು, ಅದನ್ನ ಮಸೂರ ಮಾಡತ್ತೆ. ಆ ಮಸೂರ ಮಾಡಬೇಕು ಅಂದ್ರೆ ಅದರ ವಕ್ರತೆ ಬದಲಾಗಬೇಕು. ಅದರ ವಕ್ರತೆ ಬದಲಾವಣೆಯನ್ನ ಸೀಲಿಯರಿ ಸ್ನಾಯುಗಳು ಮಾಡುತ್ತೆ. ಸಂಕುಚನ ಮತ್ತು ವಿಕಸನ, ಅಥವಾ ತೆಳ್ಳಗಾಗೋದು ಅಥವಾ ದಪ್ಪ ಆಗೋದು ಅಂತ ಹೇಳ್ತೇವೆ. ಥಿಕ್ನೆಸ್ ಅನ್ನ ಬೇರಿ ಮಾಡುತ್ತೆ. ಹಾಗಾದಾಗ ಮಾತ್ರ ನಮ್ಗೆ ಸಂಗಮ ದೂರ ಹೆಚ್ಚು ಕಡಿಮೆ ಆಗತ್ತೆ. ಇದರಿಂದ ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಬಹುದು. ನೀವು ಕಣ್ಣಿನ ಹತ್ತಿರದ ವಸ್ತುಗಳನ್ನ ನೋಡುವಾಗ ಕಣ್ಣಿನ ಸೀಲಿಯರಿ ಸ್ನಾಯುಗಳು ಏನಾಗತ್ತೆ?
ಕುಗ್ಗುತ್ತೆ. ಹತ್ರದಲ್ಲಿರೋ ವಸ್ತುಗಳನ್ನ ನೋಡುವಾಗ ಕುಗ್ಗುತ್ತೆ, ದೂರದ ವಸ್ತುಗಳನ್ನ ನೋಡುವಾಗ ಹಿಗ್ಗುತ್ತೆ ಅಂತ ಹೇಳ್ತೇವೆ. ಸೊ ಇದರಿಂದ ಮಸೂರದ ವಕ್ರತೆ ಹೆಚ್ಚಾಗತ್ತೆ. ಕುಗ್ಗೋದ್ರಿಂದ ಏನಾಗತ್ತೆ, ವಕ್ರತೆ ಜಾಸ್ತಿ ಆಗತ್ತೆ, ದಪ್ಪ ಆಗತ್ತೆ ಮಸೂರ ಆಗ. ಸೊ ಅದನ್ನೇ ನಾವು ವಕ್ರತೆ ಹೆಚ್ಚಾಯ್ತು ಅಂತ ಹೇಳ್ತೇವೆ. ಅದೇ ದಪ್ಪ ಆಯ್ತು ಅಂತ ಬರ್ದಿದ್ದೇನೆ ನಾನಿಲ್ಲಿ. ಇದರ ಪರಿಣಾಮವಾಗಿ ಕಣ್ಣಿನ ಸಂಗಮ ದೂರ ಕಡಿಮೆ ಆಗತ್ತೆ. ಉಲ್ಟಾ ಇದ್ರೆ ವಸ್ತುಗಳು, ಇಲ್ಲಿ ನಾವೇನ್ ಮಾಡಿದ್ವಿ, ಹತ್ತಿರದ ವಸ್ತುಗಳನ್ನ ನೋಡುವಾಗ ಕುಗ್ಗುತ್ತೆ, ದೂರದ ವಸ್ತುಗಳನ್ನ ನೋಡುವಾಗ ಹಿಗ್ಗತ್ತೆ ಅನ್ನೋದು ಇದರ ಅರ್ಥ. ಆಯ್ತಾ? ಸೊ ನೆಕ್ಸ್ಟ್ ಅಲ್ಲಿ ಇದಿಷ್ಟನ್ನ ನಾವೇನ್ ಮಾಡ್ತೇವೆ, ಒಂದ್ ಕಣ್ಣಿನ ಹೊಂದಾಣಿಕಾ ಸಾಮರ್ಥ್ಯದಲ್ಲಿ ನೋಡ್ತೇವೆ. ಮೇನ್ ಆಗಿ ನೀವು ಇಲ್ಲಿ ಏನನ್ನ ನೆನ್ಪಿಟ್ಕೊಳ್ಬೇಕು ಅಂದ್ರೆ, ಫೈನಲ್ ಆಗಿ ರೆಟಿನಾದ ಮೇಲೆ ಪ್ರತಿಬಿಂಬ ಸರಿಯಾಗಿ ಮೂಡಬೇಕು ಅಂದ್ರೆ ಸಂಗಮ ದೂರ ಸರಿ ಇರಬೇಕು. ಇಲ್ಲಿ ಎಲ್ಲೆಲ್ಲೋ ಬಿಂಬ ಮೂಡೋದಿಲ್ಲ, ಹೌದಾ? ಇದು ಇಲ್ಲಿ ಬಂದು ಕೂಡ್ತು ಅಂತ ಆದ್ರೆ ಅಂದ್ರೆ ವಕ್ರೀಭವನ ಹೊಂದಿದ ನಂತರ ಬೆಳಕು ಮಸೂರದಲ್ಲಿ ವಕ್ರೀಭವನ ಹೊಂದಿ ಏನಾಗತ್ತೆ, ಫೈನಲ್ ಆಗಿ ರೆಟಿನಾದಲ್ಲಿ ವಕ್ರೀಭವನ ಆಗತ್ತೆ, ಹೌದಾ? ಸೊ ಹಾಗಾಗೋವಾಗ ಅದೇನಾದ್ರೂ ಇಲ್ಲಿ ರೆಟಿನಾದ್ಕಿಂತ ಹಿಂದೆ ಅಥವಾ ಇಲ್ಲಿ ರೆಟಿನಾದ ಹೊರಗಡೆ ಅದೇನಾದ್ರೂ ಮೂಡಿದ್ರೆ ನಮ್ಗೆ ಏನಾಗೋದಿಲ್ಲ, ಸರಿಯಾಗಿ ಕಣ್ಣು ಕಾಣಿಸೋದಿಲ್ಲ. ಹಾಗಾಗಬಾರ್ದು. ಅದು ಸರಿಯಾಗಿ ಸಂಗಮ ದೂರ ಅಡ್ಜಸ್ಟ್ ಆಗಬೇಕು ಅನ್ನೋದನ್ನ ನಾವು ಇದಿಷ್ಟು ಹೊತ್ತು ಏನ್ ಮಾಡಿದ್ದೇವೆ, ಕಲ್ತಿದ್ದೇವೆ. ಸೊ ಇದಿಷ್ಟು ಏನಿದು, ನಾವು ಕಣ್ಣಿನ ಬೇರೆ ಬೇರೆ ಅಂಗಗಳ ಬಗ್ಗೆ ಕಲ್ತಿದ್ದೇವೆ ಅಲ್ವಾ? ಸೊ ನಾವು ಏನ್ ಮಾಡೋಣ, ನಮ್ಮ ಮುಂದಿನ ತರಗತಿಯಲ್ಲಿ, ನಾಳೆ ಕ್ಲಾಸ್ ಅಲ್ಲಿ ಏನ್ ಮಾಡ್ತೇವೆ, ಮತ್ತು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಕಲಿತಾ ಹೋಗೋಣ. ಇವತ್ತಿನ ಕ್ಲಾಸ್ ಅಲ್ಲಿ ಮೇನ್ ಆಗಿ ನಾವೇನ್ ಮಾಡಿದ್ವಿ, ಕಣ್ಣಿನ ಬಗ್ಗೆ ಕಲ್ತ್ಕೊಂಡ್ವಿ ಅಲ್ವಾ? ಕಣ್ಣು ಹೇಗೆ ಕೆಲಸ ಮಾಡತ್ತೆ, ಆ ಕೆಲಸ ಮಾಡ್ಬೇಕು ಅಂದ್ರೆ ಬೇರೆ ಬೇರೆ ಕಣ್ಣಿನ ಭಾಗಗಳು ಯಾವ್ಯಾವುದು, ಆ ಭಾಗಗಳ ಕೆಲಸ ಏನು ಅನ್ನೋದನ್ನ ತಿಳ್ಕೊಂಡಿದ್ದೇವೆ. ಹಾಗೆ ಕಣ್ಣಿನ ಸಾಮರ್ಥ್ಯ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಿದ್ದೇವೆ. ಕಣ್ಣಿನ ಸಾಮರ್ಥ್ಯ ತುಂಬಾ ಇಂಪಾರ್ಟೆಂಟು. ಆ ಸಾಮರ್ಥ್ಯ ಸರಿ ಇದ್ರೆ ಮಾತ್ರ ವಸ್ತುಗಳನ್ನ ನಾವು ಸರಿಯಾಗಿ ನೋಡ್ತೇವೆ. ಸೊ ಅದಷ್ಟನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ದೇವೆ. ನಾವೇನ್ ಮಾಡೋಣ, ಮುಂದಿನ ತರಗತಿಯಲ್ಲಿ ಆ ಕಣ್ಣಿನ ಸಾಮರ್ಥ್ಯ ಏನಾದ್ರೂ ನಮ್ಗೆ ಸಾಮರ್ಥ್ಯ ಕಡಿಮೆ ಆದ್ರೆ ಯಾವ ತೊಂದರೆ ಉಂಟಾಗತ್ತೆ, ಅವುಗಳಿಗೆ ತೊಂದರೆ ಉಂಟಾಗ್ಲಿಕ್ಕೆ ಕಾರಣ ಏನು, ಆ ತೊಂದರೆಯನ್ನ ನಾವು ಹೇಗೆ ಸರಿಪಡಿಸಬಹುದು ಅನ್ನೋದನ್ನೆಲ್ಲವನ್ನ ಏನ್ ಮಾಡೋಣ, ಮುಂದಿನ ಕ್ಲಾಸ್ ಅಲ್ಲಿ ನಾವು ಸ್ಟಡಿ ಮಾಡೋಣ. ಆಯ್ತಾ? ಸೊ ಈ ಚಾಪ್ಟರ್ ಇಂಪಾರ್ಟೆಂಟ್ ಇದೆ. ಕಣ್ಣಿನ ಕಾರ್ಯವನ್ನ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೇವೆ ಇವತ್ತಿನ ಕ್ಲಾಸ್ ಅಲ್ಲಿ. ಸೊ ಅದನ್ನ ಇನ್ನೊಂದ್ಸಲ ಸರಿಯಾಗಿ ತಿಳ್ಕೊಂಡು, ಕಣ್ಣಿನ ಸಾಮರ್ಥ್ಯ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡು ನೆಕ್ಸ್ಟ್ ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ರೆ ಮುಂದಿನ ವಿಷಯಗಳನ್ನ ಕಲಿಯೋದು ಈಸಿ ಆಗತ್ತೆ. ಸೊ ಹಾಗಾದ್ರೆ ಮುಂದಿನ ವಿಷಯಗಳ ಬಗ್ಗೆ ನಾವೇನ್ ಮಾಡೋಣ, ನಮ್ಮ ನಾಳೆಯ ತರಗತಿಯಲ್ಲಿ, ನಾಳೆ ಕ್ಲಾಸ್ ಅಲ್ಲಿ ಅದನ್ನ ಡಿಸ್ಕಸ್ ಮಾಡೋಣ. ಆಯ್ತಾ? ಸೊ ಇವತ್ತಿನ ಕ್ಲಾಸ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ತರಗತಿಯನ್ನು ಕೂಡ, ಮುಂದಿನ ಕ್ಲಾಸ್ ಅನ್ನು ಕೂಡ ನೀವೇನ್ ಮಾಡ್ಬೇಕು, ತಪ್ಪದೆ ನೋಡಿ. ಆಯ್ತಾ? ಓಕೆ.